ಒಬ್ಬರು ಕುಂತು ಕುರ್ಚಿ ಇನ್ನೊಬ್ಬ ಕುಂತ್ಕೊಂಡು ಅಂದ್ರೆ ಮಾಲೀಕರ ದೂರ ಹೋಯ್ತು ಅಂದ್ರೆ ಸೀದಾ ಬರೋರು ಮಾಲೀಕರು ಹೇಳೋನವ್ರು ಎದ್ದ ಸರಿ ಇಲ್ದೆಳಿದ್ರೆ ಒಂದೇ ಏಟು ಮಲಿಕೊಂಡ್ಬಿಡ್ಬೇಕಮ್ಮ ಹೊಡೆಯರ ಚಿತ್ರಿಗೆ ಗಂಗಾಧರ ಶಾಸ್ತ್ರಿ ಅಂದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಎದುರು ಇದೆ. ಸಬ್ ಇನ್ಸ್ಪೆಕ್ಟರ್ನ ಕಂಬ ಕಟ್ಟಿ ನಾಟಕ ಆಡಿದ್ರು. ಯಾಕೆ ಥಿಯೇಟರ್ ಮುಂದೆ ಬಂದು ಗಲಾಟೆ ಮಾಡಿದ? ಏನು ಗಲಾಟೆ ಆಗ್ದಂಗೆ ಕಾಯ ಮನುಷ್ಯ ಇವನ ಗಲಾಟೆ ಮಾಡಿದ. ಹಂಗಾಗಿ ಹೆಸರು ಬಂದ್ಬಿಡ್ತು ಅವ್ರಿಗೆ. ಅಷ್ಟೊತ್ತಿಗಾಲ ಹೆಣ್ಮಕ್ಳು ಇದ್ರು ಕಂಪ್ನಿಲಿ. ಎಲ್ಲ ಹಿಂದ್ ಬಾಗಿಲಿಂದ ಎಲ್ಲರೂ ಹೆಣ್ಮಕ್ಳನ್ನ ತುಂಬ್ಕೊಂಡು ಹೋಗಿ ಕಂಪ್ನಿ ಮನೆಗೆ ಹಾಕ್ರು ಅಂದರು. ಯಾವನ ಮೇನ್ ರೌಡಿನ ಫಿನಿಶ್ ಮಾಡಿದ್ರು. ರೌಡಿ ಹೋದ ಮೇನು, ಅವನ ಚಾಪೆ ಸುತ್ತ ಮೂಲಿಗಿಟ್ರು. ಅವನ ಹೆಣ ಎಲ್ಲೋಯ್ತೋ ಗೊತ್ತಿಲ್ಲ. ಅವ್ರ ಕಂಪ್ನಿಲಿ ನಾಟಕ ನೋಡೋನ್ ಏನಾರ ಹೆಚ್ಚು ಕಡಿಮೆ ಆದರೆ ಅವನ್ನ ಆಸ್ಪತ್ರೆಗೆ ತೋರಿಸಿ ಡಾಕ್ಟ್ರಿಗೆ ತೋರಿಸಿ ಊರಿಗೆ ತಗೊಂಡೋಗಿ ಮನೆಗೆ ಬಿಟ್ಟವ್ರೆ ಅಂತ ಮಾಲೀಕರು ಕೈ ತೊಳಗೆ ಬೆಳೆದಿದ್ದೀನಿ ನಾನು. ಈಗ ಚಿತ್ತರಗಿ ಕಂಪನಿಗೆ ಹೇಗೆ ಸೇರಿದ್ರಿ? ಯಾವ ಸೇರಿದ್ರಿ? ಹೋಟ್ಲಲ್ಲಿ ಇದ್ನಲ್ಲ, ಆ ಹೋಟ್ಲಿಗೆ ಜಕ್ಲಿ ಇರ್ಬೈ ಸೈ ಸ್ವಾಮಿ ಅಂತ ಹೇಳಿ ಚಾ ಕುಡಿಯೋಕೆ ಬರೋರು. ಹುಬ್ಳಿಲಿ ಅಲ್ಲಿ ಹತ್ರ ಒಂದು 2 ರಸ್ತೆ ದಾಟಿದ್ರೆ ಅದು ನಾಟಕ ಥಿಯೇಟ್ರು. ಏನು 5 ನಿಮಿಷನೂ ಬೇಕಿರಲಿಲ್ಲ, ಅಷ್ಟು ದೂರ. ಈ ಕೆಂಪೇಗೌಡ ನಗರದಲ್ಲಿ 3ನೇ ರೋಡ್ ಐತಲ್ಲ, ಆ ಸ್ಕೂಲಿಂದ ಆ ಕಡೆಗೆ ತೆಗ್ಗು, ಅಲ್ಲಿಂದ ಇಷ್ಟು ದೂರ. ಅವ್ರು ಚಾ ಕುಡಿಯೋಕೆ ಬರೋರು. ನಾನು ನಾಟಕ ನೋಡಿ ಬಂದಿದ್ನಲ್ಲ, ನಾನು ನಾಟಕ ನೋಡಿವೆ. 5 ರೂಪಾಯಿ ಆ ಕಾಲಕ್ಕೆ 5 ರೂಪಾಯಿ ಟಿಕೆಟು. ಯಪ್ಪ, ಮುಂದಿನ ಕುರ್ಚಿನೇ ಆಗ್ಬೇಕು ನನಗೆ. ಹಿಂದಿನ ಕುರ್ಚಿಲಿ ಕುಂತ್ಕೊಂಡು ನಾಟಕ ನೋಡ್ದಾನಲ್ಲ, 5 ರೂಪಾಯಿ 8 ಗಂಟೆಗೇನೆ ಹೋಟ್ಲಲ್ಲಿ ಬಂದ್ಬಿಟ್ಟಿನಿ ಈಗ ಅಂತ ಹೇಳಿ ಇದು ಮಾಡಿಬಿಟ್ಟು ಮಾಲೀಕರು ಈಗ ಬಂದ್ಬಿಡ್ತೀನಿ ನೀವೇ. ನಾಟಕ ಟಿಕೆಟ್ ತಗೊಂಬರಕ್ಕೆ ಹೋಗ್ತೀನಪ್ಪ ಅನ್ನೋರು ಅವರು. ಮುಂದ್ರಿ ನೀವೇ ಹೋಗು ಅನ್ನೋರು. ಅಂದರೆ ಒಳ್ಳೆ ಮಾಲೀಕ, ಹೋಟ್ಲ ಮಾಲೀಕ, ಉಡುಪಿ ಕಡೆನು. ಹೋಗಿ ಟಿಕೆಟ್ ತಗೊಂಡು ಹೋಗ್ಬಿಟ್ಟು 5 ರೂಪಾಯಿ 8:30ಗೆ ಬುಕ್ಕಿಂಗ್ ಆಫೀಸ್ ತೆಗೆಯೋದು. ನಾನು ಇಲ್ಲಿ 8 ಗಂಟೆ ಶುರು ಮಾಡ್ಕೊಂಡು 8 ಎಲ್ಲರಿಗೂ ಹೇಳಿ ಮಾಡಿ 8:30 ಹೋಗಿವೆ. ಟಿಕೆಟ್ ತಗೊಳೋದು, ಒಂದು ಖರ್ಚು ಕಟ್ಟಿಬಿಡೋದು ಕುರ್ಚಿಗೆ, ಸೀದಾ ಬರೋದು. ಅಂದರೆ ತಬ್ಲಾ ಮಾಸ್ಟ್ರು, ಪೇಟಿಗೆ ಮಾಸ್ಟ್ರು ಎಲ್ಲರೂ ನೋಡಿ ಥಿಯೇಟ್ರ್ ಪೂರಿ ಸ್ಟೇಜ್ ಕಾಣಂಗೆ ಆ ಕುರ್ಚಿಗೆ ಖರ್ಚು ಕಟ್ಟಿ ಬಂದ್ಬಿಡ್ವಿ. ರಿಸರ್ವೇಷನ್ ಖರ್ಚು ಕಟ್ಬಿಡೋದು, ಖರ್ಚು ಕಟ್ಟಿ ಬಂದ್ಬಿಡೋದು ಇಲ್ಲಿಗೆ. ಯಾರನ್ನ ಬಿಚ್ಚಿ ಸೈಡ್ ಬಿಸಾಕ್ಬಿಟ್ರೆ ಯಾರು ಹಂಗೆ ಬಿಸಾಕ್ತಾನೆ? ಆ ಗೇಟ್ನ ನೋಡ್ತಾ ನಿಂತಿರ್ತಾನಲ್ಲ, ಗೇಟ್ನೂ ಅವರು ಒಬ್ಬರು ಕುಂತು ಕುರ್ಚಿ ಇನ್ನೊಬ್ಬ ಕುಂತ್ಕೊಂಡು ಅಂದರೆ ಮಾಲೀಕರ ದೂರ ಹೋಯ್ತು ಅಂದ್ರೆ ಸೀದಾ ಬರೋರು ಮಾಲೀಕರು ಹೇಳೋನವ್ರು ಎದ್ದ ಸರಿ ಇಲ್ದೆಳಿದ್ರೆ ಒಂದೇ ಏಟು ಮಲಿಕೊಂಡ್ಬಿಡ್ಬೇಕಮ್ಮ. ಹೊಡೆಯರ ಚಿತ್ರಿಗೆ ಗಂಗಾಧರ ಶಾಸ್ತ್ರಿ ಅಂದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಎದುರಿದೆ. ಯಾಕೆ? ಸಬ್ ಇನ್ಸ್ಪೆಕ್ಟರ್ನ ಕಂಬ ಕಟ್ಟಿ ನಾಟಕ ಆಡಿದ್ರು. ಸಬ್ ಇನ್ಸ್ಪೆಕ್ಟರ್ನ ಕಂಬ ಕಟ್ಟಿ ನಾಟಕ ಆಡಿದ್ರು. ಯಾರು? ಚಿತ್ರಗಿ ಗಂಗಾಧರ ಶಾಸ್ತ್ರಿಗಳ? ಯಾಕೆ ಥಿಯೇಟ್ರ್ ಮುಂದೆ ಬಂದು ಗಲಾಟೆ ಮಾಡಿದ? ಏನು ಗಲಾಟೆ ಆಗ್ದಂಗೆ ಕಾಯ ಮನುಷ್ಯ ಇವನ ಗಲಾಟೆ ಮಾಡಿದ. ವಿಷಯ ಒಂದು ಕಚಡ ಕೆಲಸ ಗೊತ್ತಿತ್ತು ಸಬ್ ಇನ್ಸ್ಪೆಕ್ಟ್ರದು. ವಿಷಲ್ ಹೊಡೆದ್ರು, ಎಲ್ಲ ಲೈಟು ಆಫ್ ಆಗ್ಬಿಟ್ಟು ಗಬಕ್ಕೆ ಹಿಡ್ಕೊಂಬಿಟ್ರು. ಅವನ್ನ ಉಸಿರು ಬಿಟ್ಟರೆ ಮೆಟ್ರೆ ಸಿಗ್ಬಿಡ್ತೀನಿ ಅಂತ ರೈಫಲ್ ಕಿತ್ಕೊಂಡು, ಮಗನೇ ಥಿಯೇಟ್ರ್ ಮುಂದೆ ಬಂದು ಗಲಾಟೆ ಮಾಡ್ತೀಯ, ತಾನು ಹಿರಿಕೆ ಕಂಕ್ಳಿಗೆ ಹಿರಿಕೆ ತಗೊಂಡೋಗಿ ಕೊಟ್ರ ಇವನು ಕಮ್ಮಕ್ಕೆ ಬಾಯಿ ತೆರೆದ್ರೆ ಬಾಯಿ ಮೇಲೆ ಹೊಡೆದ್ಬಿಟ್ರಲ್ಲಿ, ಮುಂದೆ ಬಂದು ನೋಡ್ಕೊತೀನಿ ಅನ್ನೋರು ಪೊಲೀಸ್ಗೆ. ಅಷ್ಟು ಸ್ಟ್ರಾಂಗ್ ಇದ್ರು ಚಿತ್ರಿಗೆ ಗಂಗಾಧರ ಶಾಸ್ತ್ರಿ. 10 ಜನ ಹೊಡಿತೀನಿ ಅಂದನು. ಇವ್ರ ಹತ್ರ ಒಂದು 80 ಮನೆ ಕಾಣೋನು. ಲಾಠಿ ತಿರ್ಸೋರು. ಇದು ಇಷ್ಟು ಕೈ ಕಾಣದೆ ಹೊರತು ಇದಕ್ಕೆ ಲಾಠಿ ಕಾಣ್ತಿರಲ್ಲ ನಮ್ಮ ಕೈನಿಗೆ, ಹಂಗೆ ತಿರ್ಸೋರು. ಕಲ್ಲು ಎಲ್ಲಿಂದ ಬಂತು ಅಲ್ಲಿಗೆ ಹೋಗ್ಬೇಕು ವಾಪಸ್. ಅದು ಅಂಥ ಮಾಲೀಕರು ಕೈ ತೆಳಗೆ ಬೆಳೆದಿದ್ದೀನಿ ನಾನು. ಅಂಥವ್ರು ಅಂಥ ಮಾಲೀಕರು, ಹೊರಸಿ ಮಾಲೀಕರು. ಬೀಡಿ ಜೆತ್ತಿ ಮುಖ್ಯಮಂತ್ರಿ ಆಗಿದ್ದನ್ನು ಆದಾಗ್ಲೂ ಗುರುಗಳೇ ಆಶೀರ್ವಾದ ಮಾಡಿ ಅಂತ ಜೀವ ಹಿಂಗೆ ಹಿಡ್ಕೊಂಬಂದು ಅದು ಅಡ್ಡು ಬೀಳೋನು. ದೇಶ ಹಾಳು ಮಾಡೋರು ಏನಂತ ಆಶೀರ್ವಾದ ಮಾಡೋಣಲ್ಲೇ ಅನ್ನೋರು. ನೀವೇನು ಮಾಡ್ರಿ ಒಳ್ಳೇದಾಗುತ್ತೆ ಮಾಡಿ ನಾನು. ಅವನು ಜತ್ತಿ ಅಂತ ತಲೆ ಮೇಧಾವಿ ಇವ್ರು ಯಾರೂ ಅಲ್ಲವೇ ಅಲ್ಲ. ಅದಕ್ಕೆ ನೋಡ್ರಿ ಅವ್ರ ಹೆಸರಲ್ಲ. ಎಲ್ಲರೂ ಕೇಳಿದೆ, ತಿರ್ಗಾ ರಾಷ್ಟ್ರಪತಿ ಆದವ. ಸೊ ಆ ಥರದ್ದು ಕಂಪ್ನಿ ಅದು, ನಾಟಕ ಕಂಪ್ನಿ. ಚಿತ್ರಿಗೆ ಗಂಗಾಧರ ಶಾಸ್ತ್ರಿಗಳು ಇವರು ಕಂಪ್ನಿ ಮಾಡೋಕ್ಕೆ ಮುಂಚಿತವಾಗಿ ಗದಗಿನ ಪಂಚಾಕ್ಷರ ಗವಾಯಿಗಳಿಗೆ ಕಂಪ್ನಿ ಮಾಡಿಕೊಟ್ರು. ಅವರು 40,000 ರೂಪಾಯಿ ಸಾಲ ಮಾಡಿದರು. ಆ ಸಾಲ ತೀರ್ಸೋಕ್ಕೆ ಅಂತ ಮೈಸೂರು ಮಹಾರಾಜರು ತಕ್ಕ ಬಂದರು. ಬೆಂಗಳೂರಿಗೆ ಉಳ್ಕೊಂಡ್ರು, ಪ್ರಯತ್ನ ಮಾಡಿರು. ಮಹಾರಾಜರನ್ನ ತಿಂಗಳಂಗಟ್ಲೆ 2 ತಿಂಗಳಾದರೂ ಮಹಾರಾಜರು ನೋಡೋಕ್ಕಾಗಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಮನೆಗೆ ಮಹಾರಾಜರೇ ಹೋಗ್ಬಿಟ್ರು, ತೀರೋಗ್ಬಿಟ್ರು. ಹುಡುಗರನ್ನ ಕಟ್ಕೊಂಡು ಬಂದರು ವಾಪಸ್ಸು. ಆಗ ವಿಷಯ ಗೊತ್ತಾಗ್ತಿದ್ದಂಗೆ ಇವರು ಬಾಗಲಕೋಟೆಯಲ್ಲಿ ಒಂದು ಬಾಡಿಗೆ ಮನೆ ಹಿಡಿದು ಅಲ್ಲೆಲ್ಲರಿಗೂ ಊಟಕ್ಕೆ ವ್ಯವಸ್ಥೆ ಮಾಡಿ ಶಾಸ್ತ್ರಿಗಳು ಎಲ್ಲ ಇದು ಮಾಡಿ ಗುರುಕುಲನ ಅಲ್ಲಿಗೆ ಇದು ಮಾಡಿರು. ಆಮೇಲೆ ಆವಾಗ ಇವರೇ ಮಾಡಿರು, ಅಲ್ಲಿ ನಿಂತರು. ಆಗ 40,000 ರೂಪಾಯಿ ಸಾಲ ಆಗಿದೆ, ಏನು ಮಾಡೋದು, ಹಿಂಗೆ ಮಾಡೋಣ ಅಂತ ಮಾಡಿದೆ. ಅದು ಆಗಲಿಲ್ಲ, ಇದು ಆಗಲಿಲ್ಲ ಅಂದರು. ನಾನು ತೀರಿಸ್ತೀನಿ ಬಿಡ್ರಿ ಅಂದರು. ಆ ಕಾಲಕ್ಕೆ 40,000 ಸಾಲ ತೀರಿಸ್ತೀನಿ ಅನ್ಬೇಕಾದ್ರೆ ಎಷ್ಟು ಗಂಡೆದೇ ಇರಬೇಕು ಅವರಿಗೆ.
ಆಗ ಇವರೇ ಮಾಡಿದ್ರು, ಬಾಗಲಕೋಟೆಯಲ್ಲಿ ಇವ್ರದ್ದು ಚಿತ್ರಿಯಲ್ಲಿ ಒಂದು 10 ಎಕರೆ ಹೊಲ ಇತ್ತು, ಈಗಲೂ ಐತೆ. ಆದರೆ ಇವ್ರು ಇಟ್ಕೊಂಡಿಲ್ಲ ಅದನ್ನು. ಆಸ್ಪತ್ರೆಗೆ, ಸ್ಕೂಲ್ಗೆ ಎಲ್ಲ ಕೊಟ್ಬಿಟ್ಟವ್ರೆ. ಎಲ್ಲಿ ಬರುತ್ತೆ ಚಿತ್ತರ್ಗಿ? ಚಿತ್ರಿಗೆ ಹುನಗುಂದ ತಾಲೂಕು. ಓ, ಹುನಗುಂದ ಚಿತ್ತರ್ಗಿ. ಹುನಗುಂದ ಚಿತ್ರಿಗೆ, ಬಾಗಲಕೋಟೆ ಜಿಲ್ಲಾ. ಬಾಗಲಕೋಟೆ ಹುನಗುಂದ ತಾಲೂಕಿಗೆ ಸೇರೋದು ಚಿತ್ರಿಗೆ, ಬಾಗಲಕೋಟೆ ಜಿಲ್ಲೆ. ಅವರೇ ಮಾಡಿರು. ಆಗ ಹೊಲ ಇದು ಮಾಡಿ ಒಬ್ಬರನ್ನ ಹಳ್ಳಿಲಿ ನಾಟಕ ಕಲಿಸ್ತಿದ್ರಲ್ಲ ಮೇಷ್ಟ್ರು, ಅವನ್ನ ಹಿಡ್ಕೊಂಡ್ಬಂದು ನಾಟಕ ಕಲ್ಸೋಕ್ಕೆ ಇದು ಮಾಡಿ, ಹಳೆ ಸಾಮಾನುಗಳು ಅಲ್ಲಿ ಇಲ್ಲಿ ಇರ್ತವಲ್ಲ ಅದೆಲ್ಲ ಇದು ಮಾಡಿ ಒಂದಷ್ಟು ಬಾಂಬೆಗೆ ಹೋಗಿ ಹೊಸ ಸಾಮಾನು ತಗೊಂಬಂದು 1-2 ಹೊಸ ಮುಂದ್ಗಡಿಕೆ ಕಾಣಂಗೆ ಜನಗಳಿಗೆ ಇದು ಮಾಡಿ ಎಲ್ಲ ಮಾಡಿ ನಾಟಕ ಥಿಯೇಟ್ರ್ ಕಟ್ಟಿ ಕಲೆಕ್ಷನ್ ಆಯಿತು. ಮ್ಯಾನೇಜ್ಮೆಂಟ್ ಇವರು ಮಾಡಿರು. ಇನ್ನು ಪಾತ್ರಧಾರಿಗಳೆಲ್ಲ ಶಿಷ್ಯ ಮಂಡಳಿ, ಯಾರಿಗೂ ಏನು ಸಂಬಳ ಇಲ್ಲ. ಗದಗಿನ ಶಿಷ್ಯ ಮಂಡಳಿ. ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷರ ಗವಾಯಿಗಳು ತಬಲಾ ಬಾರಿಸಿರು, ಪುಟ್ಟರಾಜ ಗವಾಯಿಗಳು ಹಾರ್ಮೋನಿ ಬಾರಿಸಿರು. ನಾಟಕ ನಡೆದು ಬಿಡ್ತು. ನಿನ್ನೆ ರೇಡಿಯೋದಲ್ಲಿ ಬಂದಿತ್ತದು. ಆ ಥರ ಚಿತ್ರಗಿ ಗಂಗಾಧರ ಶಾಸ್ತ್ರಿಗಳು ದೇಹಿಂದ ಯಾರ ಹೋಗಿ ನಮಸ್ಕಾರ ಮಾಡಿ ನಾವು ಏನೋ ಹಿಂಗಾಗಿದೆ ಅಂದರೆ, ಹೌದಾ ತಗೋ ಯಾರಿಗೂ ಇಲ್ಲ ಹೋಗಿ ಅಂತ ಕೊಡೋಕ್ಕಾಗಲ್ಲ, ಹೋಗಿ ಅಂತ ಕಳಿಸ್ತಾರೆ ಅಲ್ಲ. ಒಬ್ಬ ಮನುಷ್ಯ ಟಿಕೆಟ್ ತಗೊಂಡ್ರೆ 4 ಆಣೆ, 5 ರೂಪಾಯಿ ಟಿಕೆಟ್ನಿಂದ 4 ಆಣೆ ಟಿಕೆಟ್ ಇರ್ತಿತ್ತು. ನಾಟಕ ನೋಡೋಕೆ ಬಂದ ಏನೋ ಒಂದು ಜಡ್ಡೋ ಜಾಪತ್ರೆಯೋ ಏನೋ ಆಗುತ್ತೆ, ಅವನ್ನ ಆಗಲೇ ಆಸ್ಪತ್ರೆಗೆ ತಗೊಂಡೋಗ್ಬೇಕು. ಆಡಿಯನ್ಸು ಓಹೋ, ಪ್ರೇಕ್ಷಕ ಅವನಿಗೇನೂ ಆಗಬಾರ್ದು, ನಮ್ಮ ನಾಟಕ ನೋಡೋಕೆ ಬಂದಿದ್ದಾನೆ ಅಂತ ಹೇಳಿ ತಕ್ಷಣ ಕಾರಿನ ವ್ಯವಸ್ಥೆ ಮಾಡೋದು, ಜೀಪು ಇದ್ದೋ ಗಾಡಿ, ತಕ್ಷಣ ತಗೊಂಡೋಗಿ ಡಾಕ್ಟ್ರಿಗೆ ತೋರಿಸೋ, ಬಿಲ್ ಇಲ್ಲೇ ಕೊಡೋ ಕೇಳು, ಏನಾಗುತ್ತೆ ಅವನಿಗೆ ಮೊದಲು ಟ್ರೀಟ್ಮೆಂಟ್ ಮಾಡಿ, ಅವನ ಅಡ್ರೆಸ್ ತಗೊಳ್ಳಿ, ಸರಿಯಾಗಿ ಊರು ಕೇರಿ ಎಲ್ಲವ ತಗೊಂಡೋಗಿ ಊರಿಗೆ ಬಿಟ್ಟು ಬರ್ರಿ. ಹಾಗಾಗಿ ಹೆಸರು ಬಂದ್ಬಿಡ್ತು ಅವರಿಗೆ. ಅವ್ರ ಕಂಪ್ನಿಲಿ ನಾಟಕ ನೋಡೋನು ಏನಾರು ಹೆಚ್ಚು ಕಡಿಮೆ ಆದರೆ ಅವನ್ನ ಆಸ್ಪತ್ರೆಗೆ ತೋರಿಸಿ, ಡಾಕ್ಟ್ರಿಗೆ ತೋರಿಸಿ ಊರಿಗೆ ತೊಗೊಂಡೋಗಿ ಮನೆಗೆ ಬಿಟ್ಟವ್ರೆ ಅಂತ. ಅವರು ಭಾಳ ಬಡತನದಲ್ಲಿ ಬೆಳೆದವರು. ಯಾರು? ಗಂಗಾಧರ ಶಾಸ್ತ್ರಿಗಳು. ಒಂದು ದಾಣಿ ಕೂಲಿಗೆ ಅವ್ರ ತಾಯಿ ಜೊತೆಯಲ್ಲಿ ಹೊಲದಲ್ಲಿ ಅಕಡಿ ಸಾಲನೆ ಕೂತ್ಕೊಂಡು ಕಳೆ ಕಿತ್ತವರು. 6ನೇ ಕ್ಲಾಸ್ ಓದೋ ತಗನ ಬರೀ ಒಂದು ಸ್ಲೈಟು ಪುಸ್ತಕ ಇಸ್ಕೊಳೋದು, ಓದೋದು, ಕೊಟ್ಬಿಡೋದು, ಸ್ಕೂಲ್ಗೆ ಫಸ್ಟು. ಅಂಥ ಮನುಷ್ಯ ಅವರು. ಅಂತೂ ಭಾಳ ಕಡ್ತನ ಇದು ಮಾಡಿ ಪಂಚಾಕ್ಷರ ಗವಾಯಿ ಆಶ್ರಮಕ್ಕೆ ಹೋಗಿ ತಮ್ಮನ್ನು ಅಲ್ಲಿ ಬಿಟ್ಟು ತಾವು ಹರಕತೆ ಮಾಡಿ ದುಡ್ಡು ಸಂಪಾದನೆ ಮಾಡಿ ಕೊನೆಗೆ ಇವೆಲ್ಲ ಆದಮೇಲೆ ಕಂಪ್ನಿ ಅಲ್ಲಿ ಬಿಟ್ಬಿಟ್ಟು ಅವ್ರ ಆಶೀರ್ವಾದ ತಗೊಂಡು ಬಂದು ಇವರೇ ಕಂಪ್ನಿ ನಡೆಸಿದ್ರು. ಇವರು ಕಂಪ್ನಿ ಮಾಡಿ ಹೋಗಿ ಪಂಚಾಕ್ಷರ ಗವಾಯಿಗಳು ಹೋಗ್ಬಿಟ್ಟಿದ್ರು. ಪುಟ್ಟರಾಜ ಗವಾಯಿಗಳೇ ಮೊದಲನೇ ಕಲೆಕ್ಷನ್ 600 ಚಿಲ್ಲರೆ ಆಗಿದ್ದನ್ನು ತಗೊಂಡೋಗಿ ಇವ್ರಿಗೆ ಕೊಟ್ಟವ್ರೆ. ಆವಾಗ ಅವ್ರು ಆಶೀರ್ವಾದ ಮಾಡಿದ್ರು, ನನ್ನ ಕಂಪ್ನಿ ನಿಂತರು ನಿನ್ನ ಕಂಪ್ನಿ ನಿಲ್ದಂಗೆ ನಡಿಲ್ಲಪ್ಪ, ನಿನ್ನ ವಂಶಿರೋ ತಕನವ ಅಂತ. ಇವತ್ತಿಗೂ ಶಾಸ್ತ್ರಿಗಳು ಹೋಗಿ ಸುಮಾರು 50 ವರ್ಷದ ಮೇಲೆ ಆಯಿತು. ತೀರ್ಕೊಂಡು 50 ವರ್ಷ ಆದರೂ ಇನ್ನೂ ಅವ್ರ ಕಂಪ್ನಿ ನಡೀತಾ ಐತೆ. ಚಿತ್ರಿ ಈಗ ಕುಮಾರ್ ವಿಜಯ ನಾಟ್ಯ ಸಂಘ ಚಿತ್ರಿಗಿಂತ. ಓಹೋ, ಕುಮಾರ್ ವಿಜಯ ನಾಟ್ಯ ಸಂಘ. ಅದೇ ಬಾದಾಮಿ ಕ್ಯಾಂಪ್ ಆಗ್ತಾರಲ್ಲ, ಬಾದಾಮಿ ಜಾತ್ರೆಯಲ್ಲಿ. ಈಗಲೂ ಇದಾರ ಕುಟುಂಬದವರು? 3ನೇ ತಲೆ 4ನೇ ತಲೆ ನಡೆಸ್ತಾ ಐತೆ ಕುಮಾರ ವಿಜಯ ನಾಟ್ಯ ಸಂಘ. ಕುಮಾರ್ ವಿಜಯ ನಾಟ್ಯ ಸಂಘ ಚಿತ್ರಗಿ. ಬದಲಾಯಿಸಿಲ್ಲ. ಗ್ರೇಟ್ ಮನುಷ್ಯ. ಅವ್ರ ತಮ್ಮಗೆ ಯಾವಾಗಲೂ ಅವರು ಚಿತ್ರಿಗೆ ಗಂಗಾಧರ ಶಾಸ್ತ್ರಿಗಳು ಬಂದವ್ರೆ ಅಂದರೆ ಯಾವುದೇ ಸಭೆ ಸಮಾರಂಭದಲ್ಲಿ ಅಲ್ಲಿ ಶಾಸ್ತ್ರಿಗಳು ಬಂದರು ಅಂದರೆ ಎಲ್ಲರಿಗೂ ತಿಳಿದವ್ರ. ಹೆಚ್ಚು ಕಡಿಮೆ ನಾಯಿ ಹೊಡೆದು ಬೀಸಾಕ್ತಾನೆ. ತಪ್ಪು ಮಾಡಿರಿ, ನೀನು ತಪ್ಪು ಮಾಡಿದ್ಯಾ ನಾವು ಕೆಟ್ಟ ಬೈಗಳ ಬೈಯಲ್ಲ, ಪಡಾಪಡನ ಹೇಳೋ ಇಕ್ಕದೆ. ಮಾತೇ ಇಲ್ಲ, ಕಾರ್ಯನೇ ದಂಡಂ ದಶಗುಣಂ. ಹಂಗಾದ್ರೂ ಆಗಿತ್ತಾ ಇನ್ಸಿಡೆಂಟು ನಿಮ್ಮ ಮುಂದೆ? ಆ ಥರ ಘಟನೆ ಯಾವ್ದಾರು ಆಗಿತ್ತಾ? ಆಗಿವೆ, ಸಾಕಷ್ಟು ಆಗಿವೆ. ಧಾರವಾಡದಲ್ಲಿ ಇವತ್ತಿಗೂ ರಿಕಾರ್ಡ್ ಬ್ರೇಕು. 62ನೇ ಇಸ್ವಿ ಒಳಗೆ ರೌಡಿ ಜಾಮ್ಗಳನ್ನ ಪುಕ್ಸಟೆ ಬಿಡ್ಬೇಕಾಯ್ತು ನಾಟಕಕ್ಕೆ. ರೌಡಿ ಗುಂಪ ಇವ್ರಿಗೂ ಹೇಳಿದ್ರು ವಿಷಯನ, ಇವರು ಆಗದ್ದೇ ಇಲ್ಲ ಅಂದರು. ಅವ ಎಂಥ ರೌಡಿ ಇರಲ್ರಿ, ಆಗೋದಿಲ್ಲ ಅಂತ. ಯಾರೋ ನಿಮ್ಮಂಥವ್ರು ಬ್ಯಾಡಿ ಸ್ವಾಮಿ, ಸುಮ್ಮನೆ ಯಾಕತ್ಲಿಗೆ ನೀವು ಆಡೋದು ನಾಟಕ ಒಂದೇ, ಅವ್ನು ನೋಡ್ರೇನು ಇವ್ನು ನೋಡ್ರೇನು, ಅವ್ನು ನೋಡ್ದಲ್ಲಿದ್ರೇನು ಇವ್ನು ನೋಡ್ದಲ್ಲಿದ್ರೇನು ಅಂತೇಳಿ. ಆಮೇಲೆ ಅವರಲ್ಲಿ ಸಿಸ್ಟಮ್ ಏನಪ್ಪ ಅಂದರೆ, ಹೆಣ್ಣುಮಕ್ಳ ಗೇಟ್ನಲ್ಲಿ ಗೇಟ್ನ ಒಬ್ಬನೇ ಇರಬೇಕು ಹೊರತು ಕಂಪ್ನಿನ ಯಾವನೂ ಹೋಗಂಗಿಲ್ಲ ಅಲ್ಲಿ. ಹೆಣ್ಣುಮಕ್ಕಳಿಗೆ ಪ್ರತ್ಯೇಕ ಜಾಗ, ಸಪ್ರೇಟ್ ಗೇಟು ಆ ಕಡೆ, ಅವ್ರು ಆ ಕಡೆಯಿಂದಲೇ ಒಳಗೆ ಬರಬೇಕು, ಇದು ಈ ಕಡೆಯಿಂದ. ಥಿಯೇಟ್ರ್ ಸುತ್ತ ಜಾಗ. ಇವು ಹೆಣ್ಮಕ್ಳು ಗೇಟ್ ಯಾರು ಹೋಗಂಗಿಲ್ವಲ್ಲ, ಇವರು ಕುರ್ಚಿ ಯಾವಾಗಲೂ ಮುಂದ್ಗಡೆ ಕುರ್ಚಿ ತೆಗೆದು ಹಾಕಿ ಕೂತ್ಕೊಂಡವ್ರು. ಹಿಂಗೊಂದು ಟೇಬಲ್ಲು, ಅದ್ರ ಮೇಲೆ ಒಂದು 4 ಪೇಪರು, ಅದ್ರ ಮೇಲೆ ಒಂದು 2 ಕಲ್ಲು, ಗಾಳಿಗೆ ಹಾರಿದಂಗೆ ಪೇಪರ್ ಓದೋರು ಓದ್ಬೋದು, ಓದಲ್ಲ ಇರ್ಬೋದು, ಒಟ್ಟು ಅಲ್ಲಿ ಪೇಪರ್ ಬಿದ್ದದೆ. ಇವರು ರೈಫಲ್ ತಗಲಾಕೊಂಡು ಕಚ್ಚೋದು ಹೋತ್ರ ಕೂತ್ಕೊಂಡ್ಬಿಡೋರು ಹಿಂಗೆ ಕಾಲ ಹಾಕ್ಕೊಂಡು. ಸರಿ ಹೆಚ್ಚು ಕಡಿಮೆ ಆಯಿತು ಅಂದರೆ ಹಿತ್ತಾಳೆ ವಿಷಲಿರೋದು, ವಿಷಲ್ ಊದಿರು ಅಂದರೆ ಯಾರಿಗೆ ಊದ್ತಾರೆ ಅಂತ ಯಾವನು ಎಲ್ಲಿ ಮಿಸ್ಟೇಕ್ ಮಾಡ್ಕೊಂತಾನೆ ಅವನು ಇದು ನನಗೆ ಊದಿದ್ದು ಅಂತ ಅವನು ಅರ್ಥ ಮಾಡ್ಕೊಬೇಕು. ಯಾವ ಹಿತ್ತಾಳೆ ವಿಷಲ್ ಕೈಲಿ ಹಾಕೊಂಡ್ರು
ಎಲ್ಲರಿಗೂ ಗೇಟ್ನರ್ಗೆ ಎಲ್ಲರೂ ಕಂಪ್ನಿಲಿ ಎಲ್ಲರಿಗೂ ಗೇಟ್ನರು ಅವರು ಇವ್ರಿಗೆ ಬುಕ್ಕಿಂಗ್ ಆಫೀಸ್ನವರು ಒಂಟಿ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅವ್ರಿಗೆ ಎಲ್ಲರಿಗೂ ಒಂದೊಂದು ಕೊಟ್ಟರು ಅವ್ರು ಹೆಚ್ಚು ಕಡಿಮೆ ಆದರೆ ಅವ್ರು ಏನು ಬಾಯ್ ಬಡ್ಕೊಂಡು ಹೋಗಂಗಿಲ್ಲ. ವಿಷಲ್ ಊದ್ಬಿಟ್ರೆ ಇಡೀ ಕಂಪ್ನಿಲಿ 150 ಜನ ಇರೋವು, ಆ 150 ಜನ ಅಲ್ಲಿ ಕವರ್ ಆಗ್ಬಿಡ್ಬೇಕು. ನಿಮ್ಮ ಕೈಲಿ ವಿಷಲ್ ಐತೆ, ನಿಮಗೇನೋ ಆಯಿತು, ನೀವು ವಿಷಲ್ ಊದಿ ಕೂಡಲೇ ತಕ್ಷಣ ಅವ್ರವ್ರ ಡ್ಯೂಟಿಯವ್ರು ಅವ್ರು ಅಲ್ಲೆಲ್ಲೇ ಇರ್ತಾರೆ, ಎಕ್ಸ್ಟ್ರಾ ಇರ್ತೀವಲ್ಲ, ಏಕ್ದಮ್ ಕವರ್ ಆಗ್ಬಿಡೋದು. ಅಲ್ಲಿಂದ ನಾವೇನೋ ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿರ್ತೀವಿ ಎಲ್ಲೋವ. ಇವ್ರು ವಿಷಲ್ ಊದಿರೋದು ಕೂಡಲೇ ದಡ್ಡ ಬಂದದೆ ಕವರ್ ಆಗ್ಬಿಡೋದು ಎಲ್ಲರಿಗೂ. ಇವ್ರಿಗೆ ಆಗಲ್ಲ ಅಂದರೆ ಇವರೊಂದು 3 ಜನ ಒಂದೇ ಸಾರಿ ಊದ್ಬಿಟ್ರೆ ಅವರೇ ಬರೋರು. ಇವ್ರು 2-3 ಜನ ಊದ್ಬಿಟ್ರೆ ಇವ್ರಿಗೆ ಮೀರ್ತು ಕೈ ಅಂತ ಅವ್ರು ಓಡಿ ಬರೋರು. ಓಡಿ ಬಂದ್ರು ಅಂದ್ರೆ ಏನಿಲ್ಲ, ಏನೋ ಅವನೇ ರೀ ಅವನೇ ಹೋಗಿದೆ ಹಿಂಗೆ ಅನ್ನೋರು. ತಿರುಗಿದಡಿ ಒಂದು ಕೊಟ್ಟು ಕ್ಲಾಸ್. ಅವರಿಗೆ 2 ಕೈ ಒಂದೇ ಸಮ ಇದ್ದು, ಬಲಗೈ ಎಡಗೈ, ಬಲಗೈಲೇ ಹೊಡಿಬೇಕು ಎಡಗೈಲೇ ಹೊಡಿಬೇಕು ಅನ್ನೋಂಗಿರಲ್ಲ. ಬಲಗೈಗಿಂತ ಎಡಗೈಲಿ ಚೆನ್ನಾಗಿ ಹೊಡಿಯೋರು. ಯಪ್ಪ, ನಾವು ಕುರ್ಚಿ ಗುಂಡಿ ನಾವೇ ತೊಡಿವು. ಮಾಲಕರು ಆರೆ ತಗೊಂಡು ನಿಂತ್ಕೊಂಡ್ರು ಅಂದ್ರೆ ದೋತ್ರ ಎಲ್ಲ ಎಳೆದ್ಬಿಟ್ಟು ಸೊಂಟಿಗೆ ಹಿಂಗೆ ಕಟ್ಕೊಂಡು ಆರೆ ತಗೊಂಡು ನಿಂತ್ಕೊಂಡ್ರು ಅಂದರೆ ನಾವು 10 ಜನ ಮಣ್ಣು ಎಳೆದ್ರೂ ಮುಗಿಯೋಕ್ಕಿಲ್ಲ, ಅಷ್ಟು ಮಣ್ಣು ಕೆಡಬರು. ಓ, ಕುರ್ಚಿ ಹಾಕಕ್ಕೆ ಹಂಗೆ ಗುಂಡಿ ಮಾಡ್ತಿದ್ರಾ? ಕುರ್ಚಿ ಗುಂಡಿ ಒಳಗೆ ನೆಲದ ಒಳಗೆ ಆ ಮಣ್ಣು ಇಲ್ಲಿ ರಂಗಭೂಮಿಗೆ ಅಷ್ಟು ಹಾಕಿ ನೀವು ಹಿಂದ್ಗಡೆಗೆ ನೆಲಕ್ಕೆ ಹಿಂಗೆ ಸ್ಲೋಪಾಗಿ ನೆಲಕ್ಕೆ 4 ಆಣಿ, ಚಾಪೆಗೆ 8 ಆಣಿ, ಆಮೇಲೆ ಕುರ್ಚಿ ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಅವಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ರೂಪಾಯಿಗೆ 5 ಆಣೆ ಟ್ಯಾಕ್ಸ್ ಕಟ್ಟಬೇಕು ಬ್ರಿಟಿಷ್ನವ್ರ ಕಾಲದಲ್ಲಿ. ಓಹೋ, ನಮ್ಮ ಮಹಾರಾಜರು ಕಲೆಗೆ ಟ್ಯಾಕ್ಸ್ ಸೇರ್ಕೊಡೋದು ಅಂತೇಳಿ ಮಹಾರಾಜರು ಬ್ರಿಟಿಷ್ನವರಿಂದ ಟ್ಯಾಕ್ಸ್ ಕ್ಯಾನ್ಸಲ್ ಮಾಡಿಸಿದ್ರು. ಇದ್ರ ಮೇಲೆ ನಮ್ಮ ಶಾಸ್ತ್ರಿಗಳು 57ನೇ ಇಸ್ವಿಲಿ ಏಕೀಕರಣ ನಾಟಕ ಆದಾಗ ಟ್ಯಾಕ್ಸ್ ವಜಾ ಮಾಡಿಸಿದ್ರು. ನಿಜಲಿಂಗಪ್ಪಗೆ ಹೇಳಿ, ನಿಜಲಿಂಗಪ್ಪ ಕೊಯ್ಯ ಅಂದ, ರೀ ಮಹಾರಾಜರು ಕಂಪ್ನಿ ಮಾಡಿ ಟ್ಯಾಕ್ಸ್ ವಜಾ ಮಾಡಿಸಿದ್ರು ಬ್ರಿಟಿಷ್ನವರಿಂದನ, ನೀವೇ ಇವಾಗ ರಾಜರು, ನೀವೇ ಕೊಯ್ಯ ಆಡ್ತೀವಿ ಇಲ್ಲ ಅಂತೇಳಿ ಹೇಳೋದು ಹೋಗ್ರಿ. ನಿಜಲಿಂಗಪ್ಪ ಅಂದ್ರೆ ಅವಾಗ ಹೆಂಗೆ ಅನ್ನೋರು ಜನ, ಇವ್ರು ಹಂಗೆ ಭಾಷಣ ಮಾಡಿದ್ರು. ಪಾಟೀಲ್ ಪುಟ್ಟಪ್ಪನಂತೂ ಹಿಂಗೆ ಯಾವಾಗಲೂ ಲೇ ಪುಟ್ಟ ಅನ್ನೋರು. ಪಾಟೀಲ್ ಪುಟ್ಟಪ್ಪನ ನಮ್ಮ ಗುರುಗಳು, ಗಂಗಾಧರ ಶಾಸ್ತ್ರಿಗಳು. ಲೇ ಪುಟ್ಟ ಅನ್ನೋರು. ಹಂಗೆ ಹಿಂಗಿದ್ರೆ ಅದಕ್ಕೂ ಹೂ ಅನ್ನೋರು, ಇದಕ್ಕೂ ಹೂ ಅನ್ನೋರು. ಏನಿಲ್ಲ ಪುಟ್ಟ ಎಲ್ಲದಕ್ಕೂ ಹೂ ಅಂತೀಯಲ್ಲೋ ಅನ್ನೋರು. ಏನು ಮಾಡಿದ್ರಿ ನಿಮ್ಮ ಮುಂದೆ ನಾವು ಇನ್ನೇನು ಮಾಡೋದಿದ್ದೀವಿ, ನೀವು ಹೇಳಿದ್ಕೆ ಹೂ ಅನ್ನೋದಪ್ಪ ಅನ್ನೋರು. ಎಷ್ಟೇ ಆಗಲಿ ಪತ್ರಿಕೆಯವರಲ್ವ ನೀವು ಅನ್ನೋರು. ಅವರು ಬಿಡ್ತಿರಲ್ಲ, ಎಷ್ಟೇ ಆಗಲಿ ನೀವು ಕೀರ್ತನಕಾರರಲ್ವ ಅನ್ನೋರು. ಅವರು ಊಟದ ಟೈಮ್ನಲ್ಲಿ ಭಿಕ್ಷಕನ ಬಂದರೆ ಒಂದು ರೊಟ್ಟಿನ ಅರಿದ್ಬಿಟ್ಟು ಇಷ್ಟು ಹಾಕಿಬಿಟ್ಟು ಕೊಟ್ಟು ಕಳ್ಸಂಗಿರಲಿಲ್ಲ. ಒಂದು ರೊಟ್ಟಿ ಎಷ್ಟು ಪಲ್ಯ ಚಟ್ನಿ ಬೇಕೋ ಅಷ್ಟು ಹಾಕಿ ಕೊಡಬೇಕು ಅವನಿಗೆ, ಅರ್ಧಂಬರ್ಧ ಮಾಡಂಗಿಲ್ಲ. ಅಕಸ್ಮಾತ್ ಊಟ ಮಾಡ್ತೀಯೇನೋ ಅನ್ನೋರು, ಹ್ಞೂ ಅಂದ ತಗೊಳ್ಳೋ ಒಂದು ತಟ್ಟೆನ ಅನ್ನೋರು. ಕುಂತ್ಕೊಂಡು ಅವನು ಹೊಟ್ಟೆ ತುಂಬ ಉಂಡ್ಬಿಟ್ಟು ತಟ್ಟೆ ತೊಳೆದಿಟ್ಟು ಹೋಗ್ಬೇಕು. ಏನು ಅವನು ಉಂಡವನೇ ತಟ್ಟೆ ನಾವು ಉಣ್ಬಾರ್ದು ಅಂತ ಏನಿರಲಿಲ್ಲ. ಧಾರವಾಡದ ರೌಡಿಗಳದ್ದೇನಾಯ್ತು? ರೌಡಿದೇನು, ಅವರು ಯಾವನೋ ಬಂದ ಗೇಟ್ ನಾನು ಹಂಗೆ ಹಿಂಗೆ ಅಂದ, ಅವನೇ ಮಾಡ್ದ ಹಿಡ್ಕೊಂಡಿದ್ದೇನೆ. ಅವನು ಟವಲ್ ಹೊರದ್ಬಿಟ್ಟು ಅವನಿಗೆ ಬಾಯಿ ತುರಿಕೆ ಅದೇ ಟವಲ್ನಲ್ಲಿ ಅಲ್ಲೊಂದು ಗಿಡಕ್ಕೆ ಕಟ್ಟಿ ಹೋಗ್ಬಿಟ್ರು. ಗೇಟವನ್ನ ರೌಡಿಗಳು ಮಾಡಿಬಿಟ್ರು. ಇವ್ರು ಯಾಕೋ ಅನುಮಾನ ಆಗ್ಬಿಡ್ತು. ಇಲ್ಲಿ ಮುಂದೆ ಕುಂತಿದ್ರಲ್ಲ, ಅನುಮಾನ ಆದ ಕೂಡಲೇ ಶುದ್ಧ ಬ್ಯಾಟ್ರಿ ಹಿಂಗೆ ನೆಲಕ್ಕೆ ಹಿಂಗೆ ಅಂದ್ಕೊಂಡು ಅಲ್ಲಿ ಹೋದ್ರು. ಅಲ್ಲಿ ಯಾವುದೋ ಒಂದು ಅಜ್ಜಿ, ಅಪ್ಪ ಇಲ್ಲಿ ನಿಂತು ಹುಡುಗನ್ನ ಯಾರೋ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬಿಟ್ರು ಕಣಪ್ಪ ಅಂತ. ಇನ್ನೇನು ಹೇಳಿಲ್ಲ. ಆಗ ಬ್ಯಾಟ್ರಿ ತಲ್ಲ ಹಿಂಗೆ ಹಿಡಿದ್ರು, ಹಿಂಗೆ ಪರ್ಲಾಂಗಟ್ಲೆ ಬೀಳೋದು ಬೆಳಕು. ಅಲ್ಲಿ ಗಿಡದಲ್ಲಿದ್ದ ಹೋಗಿ ಬೇಯ್ತಿಗೆ ಅವ್ರು ನಿಮ್ಮ ಜೊತೆಲಿ ಕುಂತ್ಕೊಂತಾರಲ್ಲಪ್ಪ, ಅವರೇ ಬಂದ ಈ ಹೆಣ್ಮಕ್ಳು ಗೇಟಿಲ್ಲಿ ಬರಬೇಡ ಅಂತ ಅಂದದಕ್ಕೆ ನನ್ನ ಹಿಡ್ಕೊಂಡು ಎಳ್ಕೊಂಡಿದ್ದೆ, ಬಾಯಿ ಬೆಜ್ಜಾಗಿ ಹಿಡ್ಕೊಂಡು ಹಿಂಗೆ ಮಾಡಿಬಿಟ್ಟ. ಅಲ್ಲಿ ಕುಂತಿದ್ರಲ್ಲ ಇನ್ನೂ ಅವ್ರು ಯಾವನು ಮಾಡ್ದೆ ಯಾವನು ಬಿಟ್ಟ ಗೊತ್ತಿಲ್ಲ. ಏನು ಹೋಗ್ತಾನೆ ಜಾಡ್ಸಿದ್ದೆ ಒದ್ದದ್ದೇ ಕೆಲಸ. ಲೋಪರ್ ನನ್ನ ಮಕ್ಕಳು ನಾನು ಬಡ್ಕೊಂಡು ನನ್ನ ಮಕ್ಕಳನ್ನ ಹತ್ರ ಬಿಡಬಾರ್ದು ಅಂತ ಜಾಡ್ಸಿ ಓದ್ಬಿಟ್ರು. ಅವ್ರು 2-3 ಜನ ಇದ್ದರು. 2-3 ಜನ ಇವ್ರ ಮೇಲೆ ಏನೂ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಇವರು ತೆಗೆದು ಹೊಡ ಅಂದರೆ ಹಂಗೆ ಗಿರ್ರನ್ನು ತಿರುಗಿ ಬೀಳ್ಬೇಕು. ಅವರು ಹಂಗೆ ಹೊಡೆಯೋರು. ಮನೆಗೆ ಹೋದರು. ಆಗ ವ್ಯಾನೆಲ್ಲ ಇದು ಮಾಡು, ಅಷ್ಟೊತ್ತಿಗಾಲ ಹೆಣ್ಮಕ್ಳಿದ್ರು ಕಂಪ್ನೀಲಿ. ಎಲ್ಲ ಹಿಂದ್ಲು ಬಾಗಿಲಿಂದ ಎಲ್ಲರೂ ಹೆಣ್ಮಕ್ಳನ್ನ ತುಂಬ್ಕೊಂಡು ಕಂಪ್ನಿ ಮನೆಗೆ ಹಾಕ್ರು ಅಂದರು. ಅವತ್ತು ರೈಫಲ್ ಬಿಟ್ಟು ಹೋಗ್ಬಿಟ್ಟಿದ್ರು ರೂಮ್ನಲ್ಲಿ. ಇದ್ರೆ ಏನಾಗ್ತಿದ್ದು, ಯಾವನ ಮೇನ್ ರೌಡಿನ ಫಿನಿಶ್ ಮಾಡಿದರು. ರೌಡಿ ಹೋದ ಮೇನು, ಅವನ ಚಾಪೆ ಸುತ್ತ ಮೂಲಿಗಿಟ್ರು. ಅವನ ಹೆಣ ಎಲ್ಲೋಯ್ತೋ ಗೊತ್ತಿಲ್ಲ. ಸೊತ್ತೆ ಹೋದ ಹೋಗೇ ಬಿಟ್ಟ. ಅದು ಇವತ್ತು ನೀವು ಅಂತ ಸುಮ್ಮನೆ ಮಾತಾಡ್ತೀನಿ. ಮನೆಗೆ ಗಲಾಟೆ ಆಯಿತು. ಏನು ಒಬ್ಬನ್ನ ಪರದೆ ಒಳಗೆ ಹಾಕಿ ಎಳೆದು ಕಟ್ಟಿಬಿಟ್ರು. ಒಬ್ಬರು ಹುಡಿನ ಇಬ್ಬರು ಮುಗಿದ್ರ. ಇವರಿಗೆ ಕುರ್ಚಿ ಇದಾಯ್ತಲ್ಲ, ಇವರು ಕುರ್ಚಿ ಗುಂಡಿಲಿ ಇದು ಮಾಡಿ ಕುರ್ಚಿ ಬಿದ್ದ ಇವ್ರ ಮೇಲೆ. ಬರೀ ಕೈ ಆ ಕುರ್ಚಿ ಹಿಂಗೆ ಇದು ಮಾಡಿ ಕೋಟೆ ಕಟ್ಕೊಂಡು ಕುರ್ಚಿ ಒಳಗೆ ಉಳ್ಕೊಂಬಿಟ್ರು. ಕೆಡಿಕೆ ಮೇಲೆ ಕುರ್ಚಿ ಇದ್ದಾವೆ. ರಾಮದಾರ
ಅಷ್ಟೊತ್ತಿಗೆ ಪೊಲೀಸ್ ವ್ಯಾನ್ ಬಂದು ಎಲ್ಲೋ ಮಾಲಕರು ಅಂದರು. ಅವ್ರು ಅಲ್ಲಿಂದಲೇ ವಿಷಲ್ ಹೊಡೆದ್ರು. ಆಗ ಕುರ್ಚಿ ಎಲ್ಲ ಕಿತ್ತರು, ಏನೂ ಆಗಿರಲಿಲ್ಲ ಅವರಿಗೆ. ಆಮೇಲೆ ಆ ಪರದೆ ಬಿಡಿಸಿ ಅವನ ರೌಡಿ ಹಿಡ್ಕೊಂಡು ಹೋದರು. ಆಮೇಲೆ ಏನೇನೋ ಆಯಿತು, ಅದು ಹಂಗೆ ರೆಕಾರ್ಡ್ ಆಗೋದು. ಆಮೇಲೆ ಅವರು 3 ದಿನ ನಾಟಕ ಬಂದಿಟ್ಟರು. 3 ದಿನಕ್ಕೆ 11,000 ರೂಪಾಯಿ ಕಲೆಕ್ಷನ್ ಅವ್ರದ್ದು. ಟೋಟಲ್ ತಿಂಗಳ ಲೆಕ್ಕದಲ್ಲಿ ಲೆಕ್ಕ ಹಾಕಿರು. 11,000 ರೂಪಾಯಿ ಬಂತು 3 ದಿನಕ್ಕೆ ಕಟ್ಸಿರು. ಯಾರ ರೌಡಿ ಕೈಲಿ? ರೌಡಿ ಜಮ್ಗಳಿಂದ 11,000 ವಸೂಲು ಮಾಡಿ ಅವರು ದಿನಕ್ಕೆ 3 ಸಾರಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅಟೆಂಡ್ ಕೊಡಬೇಕು. ಅವ್ರನ್ನೆಲ್ಲೂ ಒಳಗೆ ಹಾಕ್ಯಣಂಗಿಲ್ಲ, ಅವ್ರಿಗೇನು ರಕ್ಷಣೆ ಏನು ಕೊಡೋಂಗಿಲ್ಲ. ಆ ಟೈಮಿಗೆ ಸರಿಯಾಗಿ ಅಟೆಂಡೆನ್ಸ್ ಕೊಡ್ಬೇಕು. ಇವ್ರು ಏನು ಅಂತ ಗೊತ್ತಾಗ್ಬಿಡ್ತೀವಿ ನಾವು ಅವ್ರಿಗೆಲ್ಲನ. ಅವರು ಭೂಮಿ ಮಟ್ಟಗನ ಸಿಮೆಂಟು ಹಾಕಿ ಮನೆ ಕಟ್ಕೊಂಡವ್ರೆ, ಮೇಲೆ ಶೆಡ್ ಹಾಕ್ಯಂಡವ್ರೆ. ಲೆಕ್ಕ ಹಾಕಡ್ರಿ ಹೆಂಗಿದ್ರು ರೌಡಿಗಳು ಅಂತ. ನಿರ್ನಾಮ ಅಲ್ಲಿಗೆ. ಅದಕ್ಕೆ ಏನಾರ ಮಾಡಿದರೆ ಗಂಗಾಧರ ಶಾಸ್ತ್ರಿ ಹಂಗೆ ಮಾಡಬೇಕು ಅನ್ನೋದು. ವೃತ್ತಿ ರಂಗಭೂಮಿಯ ಭಾಳ ದೊಡ್ಡ ಹೆಸರು ಅವರು, ಭಾರಿ ಹೆಸರು. ಅದೇ ಹೇಳಿದ್ನಲ್ಲ, ಟ್ಯಾಕ್ಸ್ ವಜಾ ಮಾಡಿಸ್ರು ಅಂತ. ನಾಗೂರು ಅಂತ MLA ಇದ್ದ. ನಾಗೂರ ಬಾರೋ ಇಲ್ಲಿ ಅಂದರು. ಅವನು ಯಾವ್ದಕ್ಕೋ ಬಂದಿದ್ದ ಥಿಯೇಟ್ರಿಗೆ, ಹುಬ್ಳಿಗೆ. ಅವರು ಯಾರೇ MLAಗಳು ಮಿನಿಸ್ಟ್ರುಗಳು ಯಾರೇ ಅಲ್ಲೆಲ್ಲ ಏರಿಯಾದಲ್ಲಿ ಎಲ್ಲಾರ ಹೋದರೆ ಒಂದು 10 ಮೈಲಿಗಳ ಶಾಸ್ತ್ರಿಗಳು ಅವರೇ ಅಂದರೆ ಒಂದು ಸಾರಿ ಹೋಗಿ ಶಾಸ್ತ್ರಿಗಳನ್ನ ಕಂಡು ಹೋಗ್ಬೇಕು ಅಂತ. ಆ ಥರ ಇಲ್ಲಿಂದ ತನಕ ಬಂದಿದ್ವಿ, ಇಲ್ಲಿ ಬಂದು ಇಲ್ಲಿಂದ ಹಿಂಗೆ ಹೋದ ಅಂತ ಅಂದರೆ ನಾಳೆಗೆ ಗೊತ್ತಾಗ್ಬಿಟ್ರೆ ಶಾಸ್ತ್ರಿಗಳು ನಾಳೆಗೆ ಯಾವನಾರ ಕಳಿಸ್ತಾರೆ, ಬರೋಕೆ ಹೇಳು ಅಂತ ಹೇಳಿದ್ದ. ಹಂಗೆ ರಾಣಿಬೆನ್ನೂರಿನಲ್ಲಿ ತಹಸೀಲ್ದಾರರು ಧಾರವಾಡ DC ನಾಟಕ ನಿಲ್ಲಿಸಲಿಲ್ಲ. ಇವರು ಕಾಂಪೌಂಡ್ನಾಗೆಲ್ಲ ಕಾವಲು ಹಾಕಿಬಿಟ್ರು. ಯಾವನೇ ಬಂದ್ರೂ ಏನೋ ವಿಷಯ ತಗೊಂಬರ್ಲಿ, ಕಾಗದ ಬರಲಿ, ಇದು ಮಾಡಬೇಕು, ಗೇಟ್ನಿಂದ ಒಳಗೆ ಯಾರನ್ನೂ ಬಿಡಬೇಡಿ, ಮೇನ್ ಗೇಟ್ನಿಂದ ಅಂತ. ಏನು ಆ ಕಚೇರಿಗೆ ಹೋದ್ರೆ ಹಂಗೆ ಬಿಟ್ಬಿಡ್ತಾರ ಅಂತ. ನಾಟಕ ಆಡೋದೇ ಅಂದರು. ಆಡಿರು, ಕೇಸ್ ಆಗುತ್ತೆ, ಲಾಯರ್ ಇದ್ದಾನೆ, ಕೋರ್ಟ್ ಐತೆ. ಜಾತ್ರೆ ಸಂತೆ ಪ್ರತಿಯೊಬ್ಬ ಹೋಟ್ಲು ಎಲ್ಲ ನಡೀತಾ ಇದ್ದಾಗ ನಾಟಕ ಹೆಂಗೆ ನಿಲ್ಲಿಸ್ತೀನಿ ನೀನು? ವೀರೇಂದ್ರ ಪಟೇಲ್ ಮಂತ್ರಿ ಬೆಳಗ್ಗೆ ಬಂದರು. ವೀರೇಂದ್ರ ಗುರುಗಳೇ, ನಿನ್ನ ಅಧ್ಯಕ್ಷತೆಯಲ್ಲಿ ನಾಟಕ ಆಡಬೇಕು, ನಾಳೆ ಬಂದುಬಿಡ್ಬೇಕು. ಗುರುಗಳೇ ಮಾತಾಡೋಂಗಿಲ್ಲ, ಹೇಳಿದ್ದೀನಿ, ಪಾಂಪ್ಲೆಟ್ಸ್ ರೆಡಿಯಾಗಿದ್ದವು, ಅಲ್ಲೇ ಎಲ್ಲ ಪ್ರಿಂಟಿಗೆ ಕೊಟ್ಟು ಬಂದುಬಿಟ್ಟಿದ್ದೀನಿ ಅಂತ ನೆಟ್ಟಿಗೆ ಬಂದುಬಿಟ್ರು. ಅವ್ರು ಎಲ್ಲ ಪ್ರೋಗ್ರಾಮ್ನು ಕ್ಯಾನ್ಸಲ್ ಮಾಡಿ ರಾಣಿಬೆನ್ನೂರಿಗೆ ನಾಟಕಕ್ಕೆ ಬಂದರು. ಆಗ ಮುನ್ಸಿಪಾಲ್ಟಿಯವರು, ತಹಸೀಲ್ದಾರರು, DC ಎಲ್ಲರೂ ಓಡಾಡಿಕೊಂಡು ಥಿಯೇಟ್ರ್ ಮುಂದೆ ಎಲ್ಲ ಇದು ಮಾಡಿರು. ಗೇಟ್ನವ್ರಿಗೆ ಹೇಳ್ಬಿಟ್ರು, ಯಾವುದೇ ಕಾರಣದಿಂದ ಆ ತಹಸೀಲ್ದಾರನ್ನು DC ಒಳಗೆ ಬಿಡಬೇಡಿ, ಥಿಯೇಟ್ರ್ ಒಳಗೆ ಬಿಡಬೇಡಿ, ಕಾಂಪೌಂಡ್ ಒಳಗಿರಲಿ, ಒಳಗೆ ಬಿಡಬೇಡಿ, ಏನು ಬೇಕಾದರೂ ಆಗಲಿ, ಬಿಟ್ಟಿಗಿಟ್ಟಿರ ಅಂತ ಹೇಳಿ ತಾಕತ್ತು ಮಾಡಿರು. ಇವರು ಬಂದರು, ಇದು ಮಾಡಿರು. ಯಾಕ್ರು ನಮ್ಮ ಮಾಲಕರು ಹೇಳಿದ್ದಾರೆ ಯಾವುದೇ ಕಾರಣದಿಂದ ಬಿಡ್ಕೊಡೋದು ಅಂತ ಹೇಳಿ ಕುಂತುಗಳಿಂತ ಇಬ್ಬರು 2 ಕುರ್ಚಿ ಕೊಟ್ಟರು. ಇವ್ರು ಎತ್ತಲಿಂದ ಬಂದರು. ಆಮೇಲೆ ಅವನೊಂದು ನೀವು ಕುರ್ಚಿ ಕೊಟ್ಟನು DC-ಗೆ. ಅವನೊಂದು ನೀವು ಕುರ್ಚಿ ಕೊಟ್ಟನು. ಮೇಲೆ ಕುರ್ಚಿ ಕೊಟ್ಟನು, ಬಿದ್ದವು ಏಟು. ಮಡಿಸಿಡ ಕುರ್ಚಿನ. ಅಲ್ಲಿ ಜನ ನಿಂತ್ಕೊಂಡವ್ರು ಕುರ್ಚಿ ಇಲ್ಲ ಅಂತ ಇವ್ರಿಗೆ ಕುರ್ಚಿ ಕೊಡೋಕೆ ನಾನು ಹೇಳಿದ್ದೇನೋ ನಿಮಗೆ ಕುರ್ಚಿ ಕೊಡು ಅಂತ. ಅಲ್ಲೋ ಭಾಷಣ ಮಾಡಿರು. 3 ದಿವಸದಿಂದ ಲೈಸೆನ್ಸ್ ಇಲ್ಲದೆ ನಾಟಕ ಆಡ್ತಾ ಇದ್ದೀನಿ. ಇವತ್ತು ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ನಾಟಕ ನಡೀತಾ ಐತೆ ಅಂತ. ಅವ್ರು ಯಾರು ನಾಟಕ ಲೈಸೆನ್ಸ್ ಇದು ಮಾಡಿದ್ದೀವಿ, ಹಿಂಗಾಗಿದೆ ಹೇಳೋಕ್ಕೆ ಧೈರ್ಯ ಮಾಡಿಲ್ಲ ವೀರೇಂದ್ರ ಪಟೇಲ್ಗೆ. ಲೈಸೆನ್ಸ್ ಇಲ್ಲದ ನಾಟಕಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸಿದ್ದಾರೆ ಅಂತ ಭಾಷಣ ಮಾಡಿರು. ದೊಡ್ಡ ಕೀರ್ತನಗಾರರು. ನಾನೇ ಅನ್ನೋರು 10 ಜನ, ನಾನು 10 ಜನ ಮಾಡಿದ್ದೀನಿ, 10 ಜನ ಇವ್ರ ಹತ್ರ ಉದ್ದಕ್ಕೆ ಮನಿಕೊಂಡವರು. ಅಂಥ ಮಾಲೀಕ, ಅಂಥ ಸ್ಟ್ರಾಂಗು. ದೇಹಿಂದ ಯಾರನ್ನೂ ಬರೆಯ ಕಳಿಸಿಲ್ಲ. ಆಮೇಲೆ ನಾಟಕ ಕಂಪ್ನಿ, ಎಲ್ಲ ಕಂಪ್ನಿ ಮಾಲಕರುಗಳು ಕಂಪ್ನಿ ಮುರಿತಾರೆ. ನಟರು ನೋಡಿಸ್ಕೊಂಡು ಹೋಗೋದು, ನಟಿಯರು ನೋಡಿಸ್ಕೊಂಡು ಹೋಗೋದು ಮಾಡಿ. ಇವ್ರ ಕಾಲದಲ್ಲಿ ಕಂಪ್ನಿ ನಡೆಸಲಾರ್ದಲ್ಲೇ ಲಾಸ್ ಆಗಿ ಸಾಲ ಮಾಡ್ಕೊಂಡು ಕಂಪ್ನಿ ಮೂಲೆ ಬಿದ್ದದೆ ಅಂದರೆ ಇವ್ರು ದುಡ್ಡು ಕಟ್ಕೊಂಡು ಹೋಗಿ ಅಲ್ಲಿದ್ದರನ್ನೆಲ್ಲ ಕರೆದು ನಟರನ್ನ, ಯಾಕ್ರು ಹಿಂಗೆ ಎಲ್ಲರೂ ಸರಿ ತಗೊಳ್ರು, ಹೋಗು ಸಾಮಾನು ತಗೊಂಡು ಅಡುಗೆ ಮಾಡಿ ಊಟ ಮಾಡ್ರು, ಯಾರು ಹೋಗೋ ಯಾವ್ದಾರು ನಾಟಕ ಪ್ರಚಾರ ಮಾಡ್ಕೊಂಬನ್ನಿ. ಯಾವ್ದು ಮಾಡ್ತಿದ್ರು ಅದನ್ನ. ಸಾಲದವರು ಯಾವನವನು ಸಾಲ ಕೊಟ್ಟವನು, ಯಾರಿಗೆ ಕೇಳ್ಕೊಟ್ಟವನ? ಬರಲೋಗು ಸಾಲ ಕೊಟ್ಟವನು ಅಲ್ಲಿಂದ ಬರ್ತಲ್ಲ. ಜೀಪ್ ಶಾಸ್ತ್ರಿಗಳು ನಿಂತೈತೆ ಅಲ್ಲಿಂದ ಕೂಡಲೇ, ಯಪ್ಪ ಹುಲಿ ಬಂದದೆ, ಈಗ ಹೋದ್ರೆ ದುಡ್ಡು ಹೋಗುತ್ತೆ, ಮೇಲೆ ಹೋದೇನೂ ಕೊಡ್ತಾರೆ. ಬೇಡ ಅವ್ರು ಯಾವಾಗ ಸಿಗ್ತಾರೋ ಅವ್ರು ಈ ಊರು ಬಿಟ್ಟು ಹೋದ್ಮೇಲೆ ಹೋಗಿ ನಮಸ್ಕಾರ ಹಾಕ್ಬಿಟ್ರೆ ನಮ್ಮ ದುಡ್ಡು ಬರುತ್ತೆ, ಅಚ್ಚುಕಟ್ಟಾಗಿ ಊಟ ಸಮೃದ್ಧಿಯಾಗಿ ಕಂಪ್ನಿ ಮನೇಲಿ ಊಟ ಹಾಕ್ತಾರೆ ಅಂದ ಗಂಗಾಧರ ಶಾಸ್ತ್ರಿಗಳು. ಯಾಕಪ್ಪ ಅವ್ರ ಹೆಸರು ಎಲ್ಲೂ ಬರಲಿಲ್ಲ ಅಂದರೆ ಈ ದುರಭ್ಯಾಸಗಳು ಇರ್ತಾವಲ್ಲ, ಇವೇನು ಮಾಡಿದ್ರು ನಾಯಿ ಹೊಡೆದ್ಬಿಡ್ತಿದ್ರು. ನೀನು ದುಡಿತೀಯ, ನಿನಗೆ ಸಂಬಳ ಕೊಡ್ತಾರಲ್ಲ ಅವರು, ನಿನಗೆ ಖರ್ಚಿಗೆ ಎಷ್ಟು ಬೇಕು ಅಷ್ಟು ಕೊಡೋರು. ಸಂಬಳ ಎಲ್ಲ ಪೆಂಡಿಂಗು. ಏನು ಮಾಡೋರು ಅದನ್ನ? ಎಲ್ಲರೂ ಹೋದಾಗ ಊರು ಕೆರೆ ಎಲ್ಲ ಗೊತ್ತಲ್ಲ, ಇವರು ಆ ಕಡೆ ಎಲ್ಲರೂ ಹೋದಾಗ ಯಾವಾಗ ಜೊತೆಲಿ 30,000 ರೂಪಾಯಿ ಇದ್ದೇ ಇರೋದು ಆ ಕಾಲದಲ್ಲೇ. ಬರ್ರಿ ನಿಮ್ಮ ಹುಡುಗಂದು ಇಷ್ಟು ಐತೆ, ಈಗ ಇಷ್ಟು ಕೊಟ್ಟಿರ್ತೀನಿ, ಯಾವ್ದಾರು ಆ ಕಡೆಗೆ ಬನ್ನಿ ಕೊಡ್ತೀನಿ ಅಂದರೆ ದುಡ್ಡು ತಗೊಂಡು ಹಾಳಾಗಿ ಹೋಗ್ತಾರೆ ಇವರು ಅಂತ. ಉಳಿಸಲ್ಲ ಅಂತ.
ಉಳಿಸಲ್ಲ ಅಂತ. ನಿಮ್ಮದು ಒಲ್ವೋ ಮನೆಯೋ ಏನೋ ರಾಜಿ ಬಂದದೆ ಏನಾರು ಅಂತಂದ್ರೆ ಅದು ಎಷ್ಟಾರ ದುಡ್ಡಾಗಲಿ, ಅವನು ಎಂಥ ಆಫೀಸರ್ ಇರಲಿ, ಎಂಥದ್ದು ಗೌಡ ಇರಲಿ, ಅಲ್ಲಿ ಹೋಗಿ ಅಟ್ಯಾಚ್ ಮಾಡಿ ಅವ್ರ ಆಸ್ತಿ ಅವ್ರಿಗೆ ಬಿಡಿಸಿ, ಅವ್ರ ಆಸ್ತಿ ಅವ್ರಿಗೆ ಕೊಡಿಸಿ ಬರೋದು. ಸಂಬಳ ದುಡ್ಡು ಯಥಾ ಪ್ರಕಾರ ಕೊಡೋದು. ಇಲ್ಲಿ ಬುಕ್ನಲ್ಲಿ ಬರ್ಕೊಂಬಿಡೋದು, 50 ರೂಪಾಯಿನ 100 ರೂಪಾಯಿನ ಜಾಸ್ತಿ ಮಾಡಿಬಿಡೋದು, ಅದನ್ನು ಜಮಾ ಕಟ್ಕೊಳೋದು. ಅಂಥ ಮಾಲೀಕರೇ ಅವ್ರನ್ನ ತಣ್ಣದ ನೆನೆಸು. ನಾನು ಅವ್ರ ಹೆಸರಲ್ಲಿ ಬದುಕಿದ್ದೀನಿ ಇವತ್ತು. ಎಲ್ಲಿಗೆ ಹೋಗಲಿ, ನಾನು ಕಂಪ್ನಿ ಮಾಡಿದಾಗ ನಾನು ಹೇಳೋವಷ್ಟು ಹೇಳಿವೆ. ನಾನು ಹಿಂಗೆ ಅವ್ರಂಗೆ ಮಾತಾಡಿವೆ. ಹಾಗಲ್ಲ ಅಂತ ಹೇಳ್ಬಿಡು, ನಾಟಕ ಆಡ್ತೀನಿ, ಬಾ ಟಿಕೆಟ್ ತೆಗಿಸಿ ನೋಡ್ಬೇಕು, ಒಳಗೆ ಬಿಡಲ್ಲ ನಿನ್ನ, ಹಿಂಗೆ ಹೇಳಿದ್ದೀನಿ ಹೊಸಪೇಟೆಯಲ್ಲಿ. ಅಂದರೆ ಬೇರೆ ಕಂಪ್ನಿ, ಸುಮ್ಮನೆ ಮ್ಯಾನೇಜ್ಮೆಂಟ್ ಮಾಡಿವೆ, ಮ್ಯಾನೇಜರು ಅಲ್ಲ, ಜವಾಬ್ದಾರಿ ಕೊಡೋರು ಮಾಡ್ಕೊಂಬರಿವೆ. ಹಂಗೆ ಅವ್ರ ಶಾಸ್ತ್ರಗಳು ಭಾಳ ಕಂಡೀಷನ್ನು, ಭಾಳ ಇದು, ಎಷ್ಟು ಹೇಳಿದ್ರು ಕಡಿಮೆನೇ ರೀ. ಅವ್ರ ಫ್ಯಾಮಿಲಿ ಯಾರೂ ಬೆಳೆಯಲಿಲ್ಲ, ಕಂಪ್ನಿಗೆ ಬರಲಿಲ್ಲ. ಹಂಗೂ ದೊಡ್ಡ ಮಗ ಒಂದಿಷ್ಟು ಮಾಡಿದ, ಆಗಲಿಲ್ಲ, ಬಿಟ್ಬಿಟ್ಟ. ಎಷ್ಟು ಮಕ್ಕಳಿದ್ರು ಅವ್ರಿಗೆ 2 ಗಂಡು 2 ಹೆಣ್ಣು. ಮೊದಲು ಹಿರೇಣ್ತಿಗೆ ಹೆಣ್ಣು, ಹಿರೇಣ್ತಿ ತೀರ್ಕೊಂಡ್ಮೇಲೆ ಆ ಹೆಣ್ಮಗಳನ್ನ ಬೇರೆ ಕೊಟ್ಟು ಮದುವೆ ಮಾಡಿದರು. ಇವರು ಬೇರೆ ಮದುವೆ ಆದರು. ಮದುವೆ ಆಗಲ್ಲ ಅಂದಿದ್ರು. ಮನೆಗೆ ಗದಗಿನ ಪಂಚಾಕ್ಷರ ಗವಾಯಿಗಳು ಅವಾಗ ಹುಚ್ಚ ಏನು ಆಡ್ತಾ ಇದ್ದೀಯ ಅಂತ ಹೇಳಿ ಮದುವೆ ಮಾಡಿರಂತೆ. ಮದುವೆ ಮಾಡಿಕೊಂಡ್ರು. ಅವರೇ ಆ ಅಮ್ಮನ ಹೆಸರು ಪಾರ್ವತಮ್ಮ, ಈ ಅಮ್ಮನ ಹೆಸರು ಪಾರ್ವತಮ್ಮ. ಆ ಮಾವನ ಹೆಸರು ಚನ್ನಬಸಯ್ಯ, ಈ ಮಾವನ ಹೆಸರು ಚನ್ನಬಸಯ್ಯ. ಅದಕ್ಕೆ ನನ್ನ ಯಾವಾಗಲೂ ಗುಬ್ಬಿ ಅಂತಲೇ ಕರೀತಿದ್ರು. ನಾನು ಚನ್ನಬಸಯ್ಯ ಅಂತ ಯಾವಾಗಲೂ ಕರೀಲೇ ಇಲ್ಲ. ನಾವು ಚನ್ನಬಸಯ್ಯದಿರು ಭಾಳ ಇದ್ದು ಕಂಪ್ನಿ ಒಳಗೆ. ದೊಡ್ಡವಾಡ, ನೆರೆಗಲ್ಲು, ಅದೆಂಥದ್ದು ಇನ್ನೊಂದು ಹಿಂಗೊಂದು 5-6 ಜನ ಇದ್ದು. ಎಲ್ಲರಿಗೂ ಒಂದೊಂದು ಹೆಸರು, ಊರ ಹೆಸರು. ಅಂತೂ ನಾನು ಮಾತ್ರ 14 ವರ್ಷ ಇದ್ದೆ. ಒಂದೇ ಒಂದಿನ ಒಂದು ಏಟು ತಿಂದಿಲ್ಲ. 17 ವರ್ಷ ಇದ್ರಿ? 15 ವರ್ಷ 16 ವರ್ಷ ಇದ್ದೆ ಅವ್ರ ಕಂಪ್ನಿಲಿ. ಓ, ಆಮೇಲೆ ಬಿಟ್ಟಿದ್ದು ನಾನು 16ನೇ ವರ್ಷಕ್ಕೆ. ಹೇಗೆ ಹೋದ್ರಿ ಅವ್ರ ಕಂಪ್ನಿಗೆ ಹೇಳಿ? ಅದೇ ನಾಟಕ ಟಿಕೆಟ್ ತೊಗೊಂಡು ಚೇರಿಗೆ ಕಟ್ತಾ ಇದ್ರಿ ಖರ್ಚಿಫು. ಸೊ ಆ ಕಂಪ್ನಿಗೆ ಹೇಗೆ ಸೇರ್ಕೊಂಡ್ರಿ? ಅದೇ ಹೇಳಿದ್ರಲ್ಲ, ಚಾ ಕುಡಿಯೋಕೆ ಬರ್ತಿದ್ರು. ಅವ್ರ ಹತ್ರ ನಾನು ಕಂಪ್ನಿ ನಾಟಕ ಸೇರ್ಬೇಕು ಅಂತ ಮಾಡಿದ್ದೀನಿ ಹಿಂದೆ. ಅವ್ರ ಮಾಲಕರಿಗೆ ನಮ್ಮದೇ ಹುಡುಗ ಕಂಡ್ರಿ, ಭಾಳ ಚೆನ್ನಾಗೈತೆ, ಹೋಟ್ಲಲ್ಲಿ ಭಾಳ ಇದಾಗೈತೆ, ಸೇರಿಸ್ಕೊಂಬಿಡೋಣ ಅಂದರು. ಅವರು ಶಾಸ್ತ್ರಿಗಳಿಂದ ದೊಡ್ಡವರು. ಅವರು ಎಷ್ಟು ಜನ ಮೇಲೆ ರೇಗಿರೋದು ಅವ್ರ ಮೇಲೆ ರೇಗ್ತಿರಲ್ಲ, ಅವ್ರಿಗೆ ಹಿರಿಯರು. ಆಯ್ತು ರೀ, ನೀವು ಹೇಳಿದ ಮೇಲೆ ಅಂದರು. ನಾನು ಸಿಗರೇಟ್ ಸೇರ್ತಿದ್ದೆ. ನಾನು ಸಣ್ಣದ್ರಲ್ಲೇ ಸಿಗರೇಟ್ ಸೇದಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದೆ. ಅದು ಹೋಟ್ಲ ಕೆಲಸ ಮಾಡ್ಕೊಂಡಿದ್ದಾಗ ದುಡ್ಡೆಲ್ಲ ಬರೀ ಸಿಗರೇಟ್ ಸೇದಕ್ಕೆ ಖಾಲಿ ಮಾಡ್ಕೊಂಡ್ಬಿಡ್ತಿದ್ದೆ. ಅದರಿಂದ ನಾಟಕ ನೋಡುವಾಗ ಸಿಗರೇಟ್ ಸೇದಿದ್ನಲ್ಲ, ಖರ್ಚಿಪ್ ಕಟ್ಟಿ, ಅದರಿಂದ ಮಾಲಕರು ಗೇಟ್ನಲ್ಲಿ ಒಂದು ದಿವಸ ಏನಾಗಿದೆ, ಅವರೇ ನಿಂತವ್ರೆ. 5 ನಾಟಕ ನೋಡಿದ್ದೀನಿ. 5 ನಾಟಕದಲ್ಲಿ ಯಾವುದೋ ಒಂದು ದಿವಸ ಅವ್ರು ನಿಂತಿದ್ರು ಗೇಟಿಗೆ. ನಾನು ಅವ್ರ ಮಾಲಕರು ನಿಂತವ್ರೆ. ನಾನು ಏನು ಇದೇ ಇಲ್ಲ, ಇವ್ರ ಮಾಲಕರಪ್ಪ ಇವರು ಹಿಂಗೆ ಅಂತ. ಯಾಕಂದರೆ ಹೋಟ್ಲು ಮಾಲೀಕ ಒಂಥರ ಹುಡುಗಿದ್ದಂಗೆ, ನಮ್ಮ ಹುಡುಗರ ಜೊತೆ ಹುಡುಗಾಗಿದ್ದ ಅವ್ನ ಮಾಲೀಕ. ಅವನಿಗೂ ಅಂಥ ವಯಸ್ಸಾಗಿರೋದು. ಅದೇ ಇನ್ನು ಮದುವೆಯಾಗಿ ಒಂದು 6 ತಿಂಗಳ ವರ್ಷನೂ ಆಗಿತ್ತು. ಆ ಮಾಲೀಕನೂ ಉಡುಪಿ ಕಡೆಯವನು, ಮಾಧವ್ ಭಟ್ ಅಂತ. ಸರಿ, ಈ ನಾಟಕ ನೋಡೋಕೆ ಹೋಗ್ತಿದ್ದೆ. ಈ ಕೈಲಿ ಸಿಗರೇಟು ಗೇಟ್ ಪಾಸ್ ಹಿಂಗೆ ಕೊಟ್ಟಿದ್ದೀನಿ. ಹೊಡೆದು ಬಿಡುವಷ್ಟು ಸಿಟ್ಟು ಬಂದ್ಬಿಟ್ಟಿತ್ತಂತೆ ಅವರಿಗೆ. ಎತ್ತಿ ಹೊಡಿಬೇಕು. ಎಲ್ಲ ಹುಡುಗ ಹಾಳಾಗು ಲತ್ಲಾಗಂತ ಸುಮ್ಮನಾದ್ರಂತೆ. ಅಷ್ಟೊತ್ತಿಗೆ ನಾನು ನಾಟಕ ಕಂಪ್ನಿ ಸೇರೋಕ್ಕೆ ಮುಂಚಿತವಾಗಿ ಒದೇ ತಿನ್ನಬೇಕಾಗಿತ್ತು. ಆಗ ನಾಟಕ ನೋಡಿ ಬರ್ತಿದ್ದೆ. ಅದು ಕಂಪ್ನಿ ಸೇರಿದಾಗ ಟ್ರಂಕು ಹಾಸಿಗೆ ಜೋರಾಗಿತ್ತು. ಕಂಪ್ನಿ ಬರೋರೆಲ್ಲ ಒಂದು ಬ್ಯಾಗ್ ಹಿಡ್ಕೊಂಬರ್ತಾರಂತೆ. ಕಂಪ್ನಿ ಎಂಥ ನಟರು ಬಂದವರೆಲ್ಲರೂ ಒಂದು ಬ್ಯಾಗ್ ಅಂತೆ, ಕೈ ಚೀಲ. ನಾನು ಟ್ರಂಕು ಹಾಸಿಗೆ ಇಷ್ಟು ಉದ್ದ ಇರೋದು ಟ್ರಂಕು ನಂದು. ಆಗಿನ ಕಾಲಕ್ಕೆ 7,500 ರೂಪಾಯಿ ಕೊಡ್ತಾಂಡಿದ್ದೆ. ಯಪ್ಪ, ಹುಬ್ಳಿಲಿ ಕಬ್ಬಣೂರು ಟ್ರಂಕು. ಕಬ್ಬಣೂರು ಟ್ರಂಕು ಇಷ್ಟಿರೋದು. ಎಲ್ಲರ ಕ್ಯಾಂಪ್ಗಳಲ್ಲಿ ಲಾರಿಗೆ ಹಾಕಿಬಿಡಿವೆ, ಹಾಸಿಗೆ ಅದು ಗಂಟು ಹಾಕಿಬಿಡಿವೆ. ನಾನು ಇನ್ನೆಲ್ಲೂ ಹೋಗ್ತಿರಲಿಲ್ಲ. ಎಲ್ಲೋ ಒಂದು ಸಾರಿ ನಾನೆಲ್ಲೋ ಹೋಗಿ ಬರ್ತೀನಿ ಅಂದರೆ ಹೋಗುವನವರು. ಅಂದರೆ ಹೇಳಿ ಟೈಮ್ ಅವಾಗ ಎಲ್ಲಿಗಾರ ಹೋಗಿ ವಾಪಸ್ ಬರೋದು ಕಷ್ಟ ಇತ್ತು. ವೆಹಿಕಲ್ಗಳಿಲ್ಲ, ವೆಹಿಕಲ್ಲೇ ಇಲ್ಲ. ಇಡೀ ದಿನಕ್ಕಾದ್ರೂ ಒಂದು ಬಸ್ ಸಿಕ್ಕೋದು ಕಷ್ಟ. ಆಗ ಅವರು ಹುಡುಗ ಒಳ್ಳೆಯವನು, ಸಿಗರೇಟ್ ಸೇದೋದು ನನಗೆ ಗೊತ್ತಿಲ್ಲ ಅಂದ್ಬಿಟ್ಟವ್ರೆ. ಅಷ್ಟೊತ್ತಿಗೆ ಯಾರೋ ಒಬ್ಬ ಬಂದ, ಸಿಗರೇಟ್ ಸತ್ಯ ಅಂದ. ಬೇಕೇನೋ ಒಂದೇ, ಈಗ ನಿಂದೇ ವಿಷಯ ನಡೀತಾ ಐತೆ, ನೀನು ಟ್ರಂಕ್ ವಾಸಿಗೆ ಇಟ್ಕೊಂಡು ತಿರ್ಗಾ ಹೋಟ್ಲಿಗೆ ಹೋಗ್ಬೇಕು, ಕಪ್ಪು ಗಂಟ ತೊಳೆಯೋಕೆ ಅಂದ. ಇವನು ಅಂದ. ಅಷ್ಟೊತ್ತಿಗೆ ಯಾರೋ ಕೈ ತಿಡ್ತ. ಏನಂದೆ, ಹಿಂಗೆ ಒಂದು 5-6 ಜನ ಇದ್ವಲ್ಲ, ಹಿಂಗಂದ. ಅವ್ರು ಯಾರೂ ಅಲ್ಲ ಅಂದ. ಆಮೇಲೆ ನಾನು ಹಿಂಗಂದೆ. ನಿನ್ನೆ ಬಾ ಇಲ್ಲಿ ಅಂದರು. ಇದೇ ವಿಷಯ ಕರೀತಾರೆ ಅಂದಿದ್ದೀನಿ. ಬೆಂಕಿ ಪಣ್ಣ ತಿರುಗಿಡ್ಬೇಕಾದ್ರೆ ತೆಗ್ದಲ್ಲ ನಿನ್ನಂಗೆ ಇದ್ದಾರೆ, ಕೈ ಕಟ್ಟಿ ಸಾಕ್ಬಿಟ್ಟು ಹೋದೆ. ಹೋಗ್ತಿದ್ದಂಗೆ ಗುಬ್ಬಿ ವೀರಣ್ಣವ್ರ ಊರಲ್ವಾ ನಿಮ್ಮದು ಅಂದರು. ಎಲ್ಲರೇ ಆ ಊರಿಗೆ ಸೇರಿದ್ದು ನಮ್ಮೂರು ಗುಬ್ಬಿಗೆ. ಅವಾಗ ವೀರಣ್ಣವರು ಊರಿನಿಂದ ಬಂದವರು ಅಂತ ಗೊತ್ತಿಲ್ಲ, ಗುರ್ಗಂದಳ್ಳಿಯಿಂದ ಬಂದವರು ಅಂತ ಗೊತ್ತಿಲ್ಲ. ಹಾಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ರು. ಆಮೇಲೆ ಸಿಗರೇಟ್ ಸೇತಿ ಅಲ್ವಾ ಅಂದರು. ಇಲ್ರಿ ಹಿಂದೆ ತಲೆಯಲ್ಲೇ ಇತ್ತಲ್ಲ ಸಿಗರೇಟ್ ಸೇದೋದು. ಹೇಳಿದ್ನಲ್ಲ ಇವನು,
ಇಲ್ದ್ರಿ ಹೊತ್ತಿಗೆ ಆಯ್ತು ಕತೆ. ನಮ್ಮ ಕಂಪ್ನಿಗೆ ಬಂದು ಇನ್ನೂ ಒಂದು ಲೋಟ ನೀರು ಕುಡಿದಿಲ್ಲ, ಇಷ್ಟು ಸುಳ್ಳು ಹೇಳ್ತೀಯ ಅಂದಮೇಲೆ ನೋಡೋಣ ಇನ್ನು ಎಷ್ಟು ತಾಸು ಇರ್ತೀಯ ನಮ್ಮ ಕಂಪ್ನಿ ಒಳಗೆ. ತಾಸು ಅಂದರೆ ಗಂಟೆ, ಎಷ್ಟು ದಿನ ಅಲ್ಲ ಎಷ್ಟು ತಾಸು ಇರ್ತೀಯ ಇವ್ ಎಷ್ಟು ತಾಸು ಇರ್ತೀಯ ನೋಡ್ತೀನಿ ಅಂದರು. ನಾನು ಅವಾಗಲೇ ಹೇಳಿದ್ದು, ಹಿಂಗೆ ಗೇಟಿಗೆ ಬಂದಿದ್ದ, ಹಿಂಗೆ 5 ನಾಟಕ ನೋಡಿದ್ದೀಯ ಅಂದರು. ನಾಟಕ ನೋಡಿದ್ರಿ, ಎಷ್ಟು ನಾಟಕ ನೋಡಿದ್ದೀನಿ ಗೊತ್ತಿಲ್ಲ ಅಂದೆ. ನನ್ನ ಸುಳ್ಳು ವಾದಿಸಿದ್ದು ಅಂಥ ಶಾಸ್ತ್ರಿಗಳಿಗೆ ಎಲ್ಲ ಟೈಮ್ ಮುಗಿದು ಹೋಗಿದೆ, ಏನು ಮಾಡೋಕ್ಕಾಗುತ್ತೆ. ರೇ ಸ್ವಾಮ್ಯಾರೇ ನೀವು ಹೇಳಿದ್ದೀರಿ ಅಂದಮೇಲೆ ಇರಲಿ, ಹೋಗೋದೇ ನೀವು ನೋಡು ಫಿಕ್ಸ್ ಕೆಲಸ ಉಳ್ಕೊಂಡೆ ಕಂಪ್ನಿಲಿ. ಇಲ್ಲದೇ ವಾಪಸ್ಸು ನಾಟಕ ಕಂಪ್ನಿಯಿಂದ ಇಷ್ಟು ವರ್ಷ ಎಲ್ಲೆಲ್ಲೋ ದೇಶ ತುಂಬ ತಿರುಗಾಡಿ 7-8 ವರ್ಷದಿಂದ ನಾಯಿ ತಿರುಗಿದ್ದೀನಿ. ಈಗ ಕಂಪ್ನಿಗೆ ಹೋಗಿದ್ದೀನಿ, ಹೋಟ್ಲ್ ಬಿಟ್ಟು ಬಂದಿದ್ದೀನಿ. ಏನು ಮಾಡ್ಬೇಕ್ರಿ, ಏನು ಮಾಡ್ಬೋದು ಹೇಳಿ ನಿಮ್ಮ ಐಡಿಯಾನ. ಹಂಗಾಗಿ ಮನೆಗೆ ಕಂಪ್ನಿಗೆ ಹೋದ್ರಿ. ಕಂಪ್ನಿಲಿ ಇದು ಅಲ್ಲೇ ಕಂಪ್ನಿ ಮನೆಯೇ, ಥಿಯೇಟ್ರಿಂಗೆ ಊಟದ ಮನೆ ಹಂಗೆ, ಮಾಲಕರ ಆಫೀಸು ಹಿಂಗೆ, ಥಿಯೇಟ್ರ್ ಹಿಂದುಗಡಿಕೆ ಮಾಲಕರ ಆಫೀಸು. ಅವರು ಜನ ಬಿಟ್ಟು ಅವ್ರು ಒಬ್ಬರೇ ಎಲ್ಲೂ ಇರ್ತಿರ್ಲಿಲ್ಲ. ಎಲ್ಲರೂ ಸುತ್ತ ಇರಬೇಕು, ಮಧ್ಯ ಇರಬೇಕು, ಹಂಗೆ ಮಾಡಿದ್ರು. ಎಷ್ಟು ನಿಮ್ಮ ಸಂಬಳ ಫಸ್ಟು? ಅವಾಗ ಹೋಟ್ಲಲ್ಲಿ 20 ರೂಪಾಯಿ ಕೊಡ್ತಿದ್ರು. ಹೋಟ್ಲ್ ಸಂಬಳನೇ ಇವರು ಕೊಟ್ಟರು 20 ರೂಪಾಯಿ. ಒಳ್ಳೆ ನಟ ಒಳ್ಳೆ ಅದ್ಧೂರಿಯಾಗಿದ್ದಾನೆ ಅಂದರೆ 60-65 ರೂಪಾಯಿ ಸಂಬಳ ಕೊಡೋವತ್ತೆ ಕ್ಲೋಸ್. ಅವಾಗ ಎಷ್ಟಿತ್ತು ನಿಮಗೆ ಈ ವಯಸ್ಸು? ಅವಾಗಲೇ 22-23 ನೋಡ್ರಿ, 44-23-44ನೇ ಇಸ್ವಿಲಿ ನಾನು ಅವ್ರ ಕಂಪ್ನಿ ಸೇರಿರೋದು. ಅಂದರೆ 21ನೇ ವಯಸ್ಸಿಗೆ? 21ನೇ ವಯಸ್ಸು. ಯಾಕೆಂದರೆ ನಮಗೆ ಅವು ನೆನಪು ಉಳಿದಿಲ್ಲ. ಅವಾಗ ಇವೆಲ್ಲ ಬೇಕಾಗುತ್ತೆ, ಇದು ಹಿಂಗೆ ಬೇಕಾಗುತ್ತೆ, ನಾವು ಅದನ್ನು ಲೆಕ್ಕನೇ ಇಲ್ವಲ್ಲ, ಗಣಿತನೇ ಇಲ್ವಲ್ಲ. ಹಂಗಾಗಿ ನಾನು ನಾಟಕ ಕಂಪ್ನಿ ಒಳಗೆ ಇಷ್ಟು ವರ್ಷ. ಯಾವ ಪಾತ್ರ ಸಿಕ್ತಲ್ಲಿ? ಪಾತ್ರ ಯಾವ್ದು ಮೊದಲು ಮಾಡಿದ್ದು? ಯಾವ್ಯಾವ ಸಣ್ಣ ಪುಟ್ಟ ನಿಂತ್ಕೊಳ್ಳೋದು ಕಳಿಸಿರು. ಒಂದು ದಿವಸ ಎಡವಟ್ಟಾಯಿತು, ಯಾವುದೋ ಒಂದು ಸ್ವಲ್ಪ ವಿಲನ್ ಕ್ಯಾರೆಕ್ಟರ್ ಅದು. ಸರಿ ಪಾತ್ರ ಮಾಡ್ತಾನೆ ಅಂತ ಕೇಳಿದ್ರು. ಹಂಗಂದಿದ್ದೆ ತಡ ಮಾಡ್ತೀನಿ ಅಂದ್ಬಿಟ್ಟೆ. 5 ಸಿಗರೇಟ್ ಸೇದಬೇಕು ಆ ಪಾತ್ರಕ್ಕೆ. ಇಡೀ ನಾಟಕ ಬಿಡೋ ಹೊತ್ತಿಗೆ 5 ಸಿಗರೇಟ್ ಸೇದಬೇಕು. ಸೇದದಿದ್ದರೆ, ಇಲ್ಲದೇ ಇದ್ದರೆ ಹಚ್ಚಿಬಿಟ್ಟು ಅದನ್ನು ಸೇದೋ ಥರ ನಾಟಕ ಮಾಡಿಕೊಂಡು ಅದನ್ನು ಸುಡಿಬಿಟ್ಟು ಆರಿಸ್ಬೇಕು. ನಾನೇ ಮಾಡಿದೆ, 10 ಸೇದ್ಬಿಟ್ಟೆ. 10 ಸೇದ್ಬಿಟ್ರಿ? ಅವತ್ತು ಹಾಳಾದ್ದು ಅವ್ರಿಗೆ ಬರ್ಬೇಕಾ ಹಾಳಿನ ಪಾತ್ರ, ಮಾಲಕರಿಗೆ ಅವರೇ ಪಾತ್ರ ಮಾಡ್ತವ್ರೆ. ಯಾವ ಪಾತ್ರನೂ ಅವರು ಬೇರೆಯವ್ರ ಕೈಲಿ ಮಾಡಿಸೋದು ಕಡಿಮೆ, ಅವರೇ ಮಾಡೋರು. ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂತ ಕೇಳಿದ್ನಲ್ಲ, ಕೊಟ್ಬಿಟ್ರು. ಮಾಡಿದೆ. ಬಂದು ನಮಸ್ಕಾರ ರೀ ದೊಡ್ಡರಿಗೆ ಅಂದರು. ನೀನು ನಮ್ಮ ಕಂಪ್ನಿ ಫ್ಯಾಕ್ಟ್ರಿ ಹಾಳಲ್ವೇನೋ? ಹೌದ್ರಿ ಅಪ್ಪ, ನಾನು ನಿಮ್ಮ ಫ್ಯಾಕ್ಟ್ರಿಲೇ ಇರೋದು. ಹೌದಲ್ಲೇ ಅಂತ ಸಿಗರೇಟ್ ಹಚ್ಚಬೇಕು. ಅವನ ಎದುರಿಗೆ ಮಾತಾಡ್ತಾ ಸಿಗರೇಟ್ ಹಚ್ಚಿ ಕಡ್ಡಿ ಹಿಂಗೆ ಹೊಡೆದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಹೆಂಗೆ ಹಚ್ಚಿದೆ ಕಣ್ರಿ. ಅದು ಏನು ನೋಡ್ಕೊಂಡ್ರು, ಎಷ್ಟು ಸಿಟ್ಟು ಬಂತು. ಆ ಸಿಟ್ಟು ಹಂಗೆ ನುಂಗ್ಕೊಂಬಿಟ್ಟವ್ರೆ. ಸುತ್ತ ಬಿಟ್ಟೆ ಬುಯ್ಯ ಅವ್ರಿಗೆ, ಅವ್ರ ಮಗಕ್ಕೆ. ವಿಲನ್ ಕ್ಯಾರೆಕ್ಟರ್ ಅಲ್ವಂದ್ರಿ, ಬೇಕೇನೋ? ಯಾಕೆ ಕೈ ದಂಡು ಬೇಕೇನೋ? ಗುಗ್ಗು ಒಮ್ಮೆ ಸೇದು ಆಮೇಲೆ ಹೇಳು ನನಗೆ, ನಿಮ್ಮಂಥ ಗುಗ್ಗಿಗೆ ಸೇದು ಅಂತೀನಲ್ಲ. ಹೆಂಗೆ ನಡೆದದಲ್ಲಿ ಹುಳ ಇದ್ದಾರ ಹಂಗೆ ಹಿಂಗೆ. ಸರಿ ಕಳಿಸಿರು. ಒಳಗೆ ಹೋಗಿ ಅಂತಾರೆ. ಎಲ್ಲರಿಗೂ ಬೈದವ್ರೆ. ನನ್ನ ಮಕ್ಕಳ ನನ್ನ ಪಕ್ಕದಲ್ಲಿ ಪಾತ್ರ ಮಾಡ್ರು ಅಂದ್ರೆ ಚಡ್ಡಿನೆಲ್ಲ ನೆನೆಸ್ಕೊಂಬತ್ತಿದ್ದ. ಅವ್ನು ನೋಡು ಗುಬ್ಬಿ, ಹಳ್ಳಿ ಗುಗ್ಗು ಸೇದು ಒಂದು ಸಿಗರೇಟ ಡೈಲಾಗು ಏನೋ ಮಾಡೋದು ಮಗ, ಇದು ಬರಲಿಲ್ಲ. ಅದು ಮೇಕಪ್ ಮಾಡಿದೆ. ಹೆಂಗೆ ಬೇಕು ಹಂಗೆ ಮಾತಾಡ್ಕೊಂಡ್ರಲ್ಲ ಸ್ಟೇಜ್ನಲ್ಲಿ. ಅವ್ನು ಏನು ಸ್ಟೇಜ್ ಅಂದರೆ ಇದು ನೀರು ಕುಡ್ದಂಗೆ ಆಗ್ಬಿಟ್ಟದೆ. ನೀವು ಏನು ಅದೇ ಮಾತಾಡೋಕೆ ಹೋಗ್ತೀರಾ ನೋಡು. ಅವನು ಎಲ್ಲ ತೋಳು ಹೌದು ನಂಗೆ ಮಾತಾಡ್ಬಿಡ್ನಲ್ಲ ಅಂದರೆ ತಿರ್ಗಿ ಅವು ಗೊತ್ತಿರಲ್ಲ ನಮಗೆ. ಇನ್ನು ತಿರ್ಗಾ ಪಾತ್ರ ಮಾಡಿದ್ರೆ ತಿರ್ಗಿ ಏನೋ ಬೇರೆ ಬರೋದು. ನೆಕ್ಸ್ಟ್ ಶೋ ಬೇರೆ ಡೈಲಾಗೆ. ಮುಂದಿನ ಶೋಗೆಲ್ಲ ಈ ನಾಟಕನ ಮರನೇದೇನು ಮಾಡಿದ್ರು ಪಾತ್ರ ಮಾಡಿದ್ರು ಈ ಮಾತೇ ಮಾತಾಡ್ತೀನಿ ಅಂತ ಗೊತ್ತಿಲ್ಲ. ಒಟ್ಟೇನಪ್ಪ ಉತ್ತರ ಕೊಡ್ಬೇಕು ನಿನಗೆ ಅಷ್ಟೇ, ಆ ಸಂದರ್ಭಕ್ಕೆ ತಕ್ಕನಾಗಿ ಬರಲ್ವ ಇನ್ನೊಂದು ಮತ್ತೊಂದು ಒಟ್ಟು ಅಲ್ಲಿ ಬೀಳಬಾರ್ದು. ನಾನು ಮನಸ್ಸು ಮಾಡಿರೋ ನಿನ್ನ ಒಂದು ಸೆಕೆಂಡ್ನಲ್ಲಿ ಎಲ್ಲಿ ಬೇಕು ಅಲ್ಲಿಗೆ ಎತ್ತಿ ಬಿಡ್ತೀನಿ. ಯಾರಂತ ಮಾಡಿದೆಯಲ್ಲ, ಈ ಬಿಹಾರಿ ಅಂದರೆ ಏನಂತ ತಿಳ್ಕೊಂಬಿಟ್ಟಿದ್ದೀರ. ಅವನ ಹೆಸರು ಬಿಹಾರಿ. ಸುಮ್ಮನೆ ಬಂದಿರ್ತೀವಿ ನಾವು ದೇಶದಿಂದ ದೇಶಕ್ಕೆ, ನಾವು ಬಿಹಾರಿಗಳು. ಅದಿರಲಿಲ್ಲ ಅಂದುಬಿಟ್ಟೆ. ಅಂದರೆ ಅಷ್ಟೊತ್ತಿಗಾಲ ಆ ಕಡೆ ಭಾಷೆ, ಆ ಕಡೆ ಇದು ರಕ್ತಗತ ಆಗಿಬಿಟ್ಟಿತ್ತು. ಒಂದು 10 ವರ್ಷ ಆಗಿತ್ತು ಅಷ್ಟೊತ್ತಿಗೆ. ಹಾಗೆ ಯಾವುದೇ ಪಾತ್ರ ಮಾಡಿರೋನ್ನ ಭಗವಂತ ಗುರುಗಳು ನೆನೆಸ್ಕೊಳ್ಳೋದು ಹೋಗೋದು ಸ್ಟೇಜ್. ಏನು ಯಾವುದು ಅಷ್ಟೇ ರೀ, ಅನುಮಾನ ಪಡಬಾರ್ದು. ತಪ್ಪಾಗುತ್ತೆ, ತಪ್ಪು ಮಾಡಲ್ಲ ಅಂತಲ್ಲ, ತಪ್ಪಾಗುತ್ತೆ.
ತಿದ್ಕೊಬೇಕು. ತಾಯಿ ಕರ್ನಾಟಕದಲ್ಲಿ ಇದೇ ಕಲ್ಯಾಣ ಶೆಟ್ಟಿ ಪಾತ್ರನ ಮಾತು ಕಲಿದಲ್ಲೇ ಪಾತ್ರ ಮಾಡಿ ಬೆಳಗ್ಗೆ ಸುರ್ಪುರದ ಗುಡ್ಡದಲ್ಲಿ ಹೋಗಿ ಮಧ್ಯಾಹ್ನದ ಹೊತ್ತಿಗೆ ಊಟದ ಹೊತ್ತಿಗೆ 53 ಡೈಲಾಗ್ನು ಕಲಿತು ಥಿಯೇಟ್ರಿಗೆ ಬಂದೆ. ಊಟ ಮಾಡಿ ಮಲಿಕೊಂಡೆ 3 ಗಂಟೆಗೆ. 6 ಗಂಟೆಗೆ ಪಾತ್ರ ಮಾಡಿದೆ. ಆದರೂ ಮೊದಲನೇ ದಿವಸ ನಂಗೆ ಪಾತ್ರ ಬರಲಿಲ್ಲ. ಮೊದಲನೇ ದಿವಸ ಮಾತು ಕಲಿದಲ್ಲೇ ಪಾತ್ರ ಮಾಡಿದ್ದೆ. ಆ ಥರ ಪಾತ್ರದ ಬರಲಿಲ್ಲ, ಆ ಅಭಿನಯಗಳೇ ಬಂದಿಲ್ಲ. ಮಾತು ಕಲ್ತಿದ್ದೀನಿ, ಮಾತು ಒಪ್ಪಿಸ್ತೀನಿ. ಮಾತು ಬರ್ದಿದ್ದಾಗ ಅಭಿನಯ ಬಂದಿತ್ತು. ಆಮೇಲೆ ಬೇರೆ ಪಾತ್ರಗಳಲ್ಲಿ ಎಲ್ಲ ಪಾತ್ರನೂ ಅಷ್ಟೇ. ಸೇವಕನ ಪಾತ್ರ ಬಾಲಚಂದ್ರ ಅಂತ ಒಂದು ನಾಟಕ, ಅರಮನೆ ಸೇವಕ. ಅರಮನೆ ದಾಸಿನ ನನ್ನ ಮದುವೆ ಆಗು ಅಂತ. ಅವನು ನಮ್ಮ ಶಾಸ್ತ್ರಿಗಳು ದತ್ತು ಮಗವ ಶಂಕರಯ್ಯ ಅಂತ ತೆಳ್ಳಗಿದ್ದ. ಸ್ತ್ರೀ ಪಾತ್ರ. ನಾವೇನು ಹೆಣ್ಣನ್ನಂಗಲ್ಲ ಏನಿಲ್ಲ, ಹೆಂಗೆ ಬೇಕಂಗೆ ಭಾವನೆನೇ ಇಲ್ವಲ್ರಿ. ಈಗ ನಿಮಗೆ ಅಕಸ್ಮಾತ್ ದೂರ ಸಂಬಂಧ ಏನು ಅಕಸ್ಮಾತ್ ಇದಾದರೆ ಅದನ್ನು ಮುಟ್ಟಿದಾಗ, ಹೆಣ್ಣು ಮಗು ಮುಟ್ಟಿದಾಗ ನೀವು ಮನಸ್ಸು ಎಷ್ಟೇ ನೀವು ಕಂಟ್ರೋಲ್ ಇದ್ದರೂ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡಿ ಒಂದು ದಿವಸ ಟೆಸ್ಟ್ ಮಾಡ್ಕೊಳ್ಳಿ. ಇವರು ಹೇಳಿದ್ರಿ ಮಾತಾ ಅಂತ, ಅದು ಒಂಥರ ಕರೆಂಟ್ ಶಾಕ್ ಆದಂಗೆ ಆಗುತ್ತೆ. ಕೆಲವ್ರು ಏನಪ್ಪ ಅಂದರೆ ಯವ್ವಾ ಎಷ್ಟು ಮುದ್ದಾಗಿದ್ದೀಯ ಅಂತೇಳಿ ತಲೆ ಮೇಲೆ ಕೈ ಹಾಕಿ ಎದೆ ಮೇಲೆ ಎಳೀತಾರೆ. ಹಿಂಗೆ ಯವ್ವಾ ಎಷ್ಟು ಮುದ್ದಾಗಿದ್ದಿ ಅಂತ ಎರಡೂ ಚೆನ್ನಾಗಿ ಇದು ಮಾಡಿ ಹಂಗೆ ಎದೆ ಮೇಲೆ ಎಳಿತಾರೆ ಕೈಯ. ಕೆಲವರು, ಎಲ್ಲರೂ ಎಳೆಯಲ್ಲ. ಅದು ಅವರ ಮನಸ್ಸಿನ ತೃಪ್ತಿ, ಅದು ದುರಭ್ಯಾಸದ್ದು. ಆ ಥರ ಅವ್ರು ಮಾಡ್ತಿದ್ರು ಸ್ತ್ರೀ ಪಾತ್ರ. ಅವ್ನು ಮಾಡ್ತಿದ್ದ. ಅವಳು ಬರ್ತಾ ಇರೋದು ನೋಡಿ ಅಯ್ಯೋ ಹುಲಿ ಅಂದ್ಬಿಡ್ತಾನೆ. ಅವಳು ಓಡಿ ಬಂದು ತೆಕ್ಕಿ ಬಂದುಬಿಡ್ತಾಳೆ. ಹಿಂಗೆ ನಾವು ಗಂಡಸರಲ್ವಾ ತೆಕ್ಕಿ ಬಂದುಬಿಟ್ರು. ಆಹಾ, ಹುಲಿರಾಜ ಊರಿನಲ್ಲಿ ಹೊಕ್ಕು 100 ಜನರನ್ನು ತಿಂದರೂ ಚಿಂತೆ ಇಲ್ಲ, ನನಗೆ ಮಾತ್ರ ಆಹಾ ಎಂಥ ಉಪಕಾರ ಮಾಡಿದಪ್ಪ. ಹಿಂಗೆ ತೆಕ್ಕಿಲೇ ಇರ್ತಾಳೆ. ಅವಾಗ ಎದೆ ಕೈ ಕೊಟ್ಟು ಹೇಳಿಬಿಡ್ತಾಳೆ. ಹಿಂಗೆ ಎಲ್ಲೈತೋ ಹುಲಿ, ಸುಳ್ಳು ಹೇಳಿ ನಾನು ಮೋಸ ಮಾಡಿದೆ ಅಲ್ವಾ, ಬಾ ಮಹಾರಾಜರ ಮುಂದೆ ಹೇಳ್ತೀನಿ. ಮಹಾರಾಜರ ಮುಂದೆ ಹೇಳಿ ಮಹಾರಾಣಿಯವ್ರ ಮುಂದೆ ಹೇಳಿ ಮನೆ ಅಂಗಳದಲ್ಲಿ ಕಾಲು ಹಿಡ್ದಂಗೆ ಮಾಡಿಬಿಡ್ತೀನಿ ನಿನ್ನ ಅಂತ. ಅಯ್ಯೋ ಆನಂದ ಬರ್ದಲ್ಲಿ ಏನೋ ಆಯಿತು, ಹಂಗೆ ಹಿಂಗೆ ಅಂತೇಳಿ ಕಾಲಿ ಬೀಳ್ತೀನಿ, ಕೈ ಮುಗಿತೀನಿ. ಅಲ್ಲ ಕಣೆ, ನಿನ್ನ ಸಲುವಾಗಿಲ್ವೇನೆ ನಾನು ಯಾರ ಮನೆಯಲ್ಲಿ ಸೇವಕನಾಗಿ ನಿಂತದ್ದು. ಅಲ್ಲ, ನಿನಗೆ ಮಹಾರಾಜರಿಗೆ ಮಕ್ಕಳಿಲ್ಲ, ನೀನು ಮಹಾರಾಣಿ ಅವ್ರಿಗೆ ಹೇಳಿ ನೀನು ಮದುವೆ ಆಗಿಬಿಟ್ರೆ ನಾನು ಮಹಾರಾಜರಿಗೆ ದತ್ತು ಮಗನಾಗ್ಬಿಡ್ತೀನಿ, ಆಗ ನಾನೇ ರಾಜ ನೀನೇ ರಾಣಿ ಅಂತೇಳಿ ಇದು ಮಾಡೋದು. ಮನೆಗೆ ಅವಳು ಬೈದ್ಬಿಟ್ಟು ಹೋಗ್ಬಿಟ್ರೆ ಆಹಾ ಹುಲಿರಾಜ ಏನಾಯ್ತಪ್ಪ ಎಷ್ಟು ಸಂತೋಷ. ಅವಳು ಬಂದು ತೆಕ್ಕಿಲು ಸಿಕ್ಕಾಗ ಸ್ವರ್ಗ ಸಿಕ್ಕಂಗಾಗಿತ್ತು ಅಂತಾನೆ ಆ ಪುರೋಹಿತ ಬಂದ್ಬಿಡ್ತಾನೆ. ಅರಮನೆ ಪುರೋಹಿತ ಹೆಚ್ಚಾದ ಕೂಡಲೇ ಭದ್ರವಾಗಿ ಬಿಡ್ಕೊಂಬಿಡೋದು ಪುರೋಹಿತನ. ಆಹಾ ನಾಗವೇಣಿ ವಾಪಸ್ ಬಂದುಬಿಟ್ಟಲ್ಲ, ವಾಪಸ್ ಅನ್ನಂಗಿಲ್ಲ, ತಿರುಗಿ ಬಂದುಬಿಟ್ಟಲ್ಲ. ಇದು ಈಗಿನ ರೂಢಿ ಒಳಗೆ ವಾಪಸ್ ಅನ್ನೋದು ಬಂದ್ಬಿಡುತ್ತೆ. ಈ ಕನ್ನಡ ಪದ ಇಂಗ್ಲೀಷ್ನರಿಗೆ ಹೆಂಗಾಗ್ಬಿಟ್ಟು ಅಂದರೆ ಅವನು ಅಯೋಗ್ಯ ದಾರಿಯಲ್ಲಿ ನಿಂತು ಹೋಗಿ ಬರೋರಿಗೆಲ್ಲ ತೆಕ್ಕಿ ಬಿಡಿತೀಯ, ಬಾ ಮಹಾರಾಜರು ಮುಂದೆ ಹೇಳ್ತೀನಿ. ಏನೇನೋ ಹೇಳ್ತಾನೆ ಕೇಳೋದಿಲ್ಲ. ಪುರೋಹಿತರೆ ಸಿಟ್ಟಿಗೆದ್ದು ಬಿಡೋದು. ಪುರೋಹಿತರೆ ಏನದು ತಿಳ್ಕೊಂಬಿಟ್ರಿ, ಬಾಗಿಲು ಕಾಯೋರು ಅಂದರೆ ಸುಮ್ಮನೆ ಕಾಯ್ತಾರೆ ಅಂತ ತಿಳ್ಕೊಂಡ್ರೆ ಮೊದಲು ಬಂದು ನನ್ನ ಅನುಮತಿ ಪಡೆದೇ ನೀವು ಒಳಗೆ ಹೋಗ್ಬೇಕು ಮಹಾರಾಜರು ನೋಡೋಕ್ಕೆ. ನನ್ನ ಅನುಮತಿ ಇಲ್ಲದಿರಿದ್ರೆ ನೀವು ಹೆಂಗೆ ಹೋಗ್ತೀರಿ, ನಾನು ಬಿಡಲ್ಲ ಅಂತೀನಿ. ನೀವು ಅವಾಗ ಏನು ಮಾಡ್ತೀರಿ? ಹೌದಲ್ಲ, ಇದು ಒಂದು ಕಷ್ಟನೇ. ಇಲ್ಲಪ್ಪ ಆಗದೇ ಇಲ್ಲ, ತಪ್ಪಾಯಿತು ಅಂತ ಹೇಳಿ ಹೋಗಿ. ಇಲ್ಲದೆ ಹೇಳಿದ್ರೆ ನಿಮ್ಮನ್ನು ಅರಮನೆಯಲ್ಲಿ ನೀವು ಬಂದರೂ ಬಿಡೋದಿಲ್ಲ. ಅದು ಹೆಂಗೆ ಹೇಳ್ತೀರಿ ಹೇಳ್ರಿ ಮಹಾರಾಜರಿಗೆ? ನಾನು ಬಿಟ್ಟರೆ ತಾನೇ ನೀವು ಮಹಾರಾಜರ ತನಕ ಹೋಗೋದು. ನಾನೇ ಬಿಡಲ್ಲ ಅಂದರೆ ಇನ್ನೆಲ್ಲ ಹೋಗ್ತೀರಾ? ಹಿಂಗೆ ಡೈಲಾಗ್ಗಳು ಬಂದ್ಬಿಡ್ತು ಆಟೋಮೆಟಿಕ್ಕಾಗಿ. ಆ ಥರ ತುಂಬ ಪಾತ್ರ ಮಾಡಿಬಿಟ್ಟಿದ್ದೀರಿ. ತುಂಬ ಪಾತ್ರಗಳು ಎಷ್ಟು ಲೆಕ್ಕ ಇದ್ದಾರೆ. 365 ದಿವಸದಲ್ಲಿ ಒಂದು 65 ದಿವಸ ಪಾತ್ರ ಇಲ್ಲ ಅಂತ ತಿಳ್ಕೊಬೇಕು. ಯಾವಾಗ ಮಳೆಗಾಲ ಅಲ್ಲ, ಮಾಡಿಲ್ಲ ಅಂತ ತಿಳ್ಕೊಬೇಕು ನಾವು. ಯಾಕೆಂದರೆ ಕ್ಯಾಂಪ್ ಕ್ಲೋಸ್ ಇರುತ್ತೆ, ಎಲ್ಲಿಗಾರೋ ಹೋಗಿರ್ತೀವಿ, ಏನೋ ಆಗಿರ್ತೈತೆ. ಅಕಸ್ಮಾತ್ ಪಾತ್ರಗಳು ಅವ್ರವ್ರ ಪಾತ್ರ ಅವ್ರವ್ರು ಮಾಡೋರು ಇರ್ತಾರೆ, ನಾನು ಖಾಲಿ ಇರ್ತೀನಿ, ಹೀಗೆಲ್ಲ ಆಗಿರ್ತವೆ. ಇಲ್ಲ ನಮಗೂ ಏನೋ ಒಂದು ಸ್ವಲ್ಪ ಏನೋ ಇದಾಗಿರುತ್ತೆ, ರೆಸ್ಟ್ ಬೇಕಾಗಿರುತ್ತೆ. ಅವಾಗ ನಾವೇನು ಮಾಡ್ತೀವಿ, ನನ್ನ ಕೈಲಿ ಆಗಲ್ಲ ರೀ, ಇವತ್ತು ಯಾರ ಕೈಲಾರ ಮಾಡಿಸ್ರಿ ಅನ್ನೋದು. ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳೋದು. ಅವನು ಹೇಳೋದು ಏನು ಇಲ್ಲರಿ ನಾನು ಒಂದೊಂದು ದಿವಸ ಮಾಡ್ತೀನಿ, ಅವನು ಒಬ್ಬನೇ ಮಾಡ್ಕೊಂಡು ಹೋಗ್ಬಿಟ್ರೆ ನಾನೇ ಮಾಡಲಿ ಅವಾಗ ಅಂತ ಅವನ ಕೈಲಿ ಮಾಲಕರಿಗೆ ಹೇಳಿಸೋದು. ಪಾಠ ಮಾಡ್ಬೋದು ನಾವು. ಹಿಂಗಂತ ಕೇಳೋ. ಇಲ್ಲಿ ಇವ್ರ ಮನೇಲಿ ಒಬ್ಬ ಹುಡುಗ ಇದ್ದ, ಮನೆ ಮದುವೆ ಆಯಿತು. ಅವನು ಇಲ್ಲಿದ್ದನು ಬಿಸ್ನೆಸ್ ಶುರು ಮಾಡಿದ. ಬಿಸ್ನೆಸ್ ಮಾಡಿ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ. ನೀವೊಂದು ಮಾತು ಹೇಳ್ರಿ ಅಂದರೆ ರೂಮ್ ಖಾಲಿ ಮಾಡಿದೆ, ಈ ಕಡೆದ ಆ ರೂಮ್ನಲ್ಲಿದ್ದ ಖಾಲಿ ಮಾಡಿದೆ. ಅವನು ನನಗೆ ಹೇಳ್ದ, ನೋಡಪ್ಪ ನೀನು ಬರಬೇಕ, ನಾನು ಕರೆದು ನನಗೆ ಕೇಳಿ ನೀನು ಬಂದಿಲ್ಲ, ನೀನೇನೋ ಬಂದು ಇದು ಮಾಡಿದ್ದೀಯ, ಸ್ವಲ್ಪ ಇದು ಮಾಡುವಾಗ ಹೇಳು ಆಂಜನೇಯ ಅವರೇ, ನನಗೆ ಬಿಸ್ನೆಸ್ಸಿನ ಮೇಲೆ ಇರ್ತೀನಿ, ಜಾಸ್ತಿ ಇದಾಗೋದಿಲ್ಲ, ಅವೆಲ್ಲ ಸಾಮಾನು ನಾನು ಅದಕ್ಕೋಸ್ಕರ ಬೇರೆ ಮನೆ ಮಾಡ್ತೀನಿ, ನಾನು
ಬರ್ತೀನಿ. ನೀವು ಯಾವಾಗ ಕರೆದ್ರು ಒಂದು ಪಾತ್ರ ಮಾಡೋದು, ಏನು ಕೆಲಸ ಇದ್ರು ಮಾಡ್ಕೊ, ಟೈಪಿಂಗ್ ಮಾಡ್ತಾನೆ ಚೆನ್ನಾಗಿ. ಆಮೇಲೆ ಹೇಳಿದೆ ಅವನಿಗೆ, ಅದಕ್ಕೆ ಮುಂಚೆನೇ ಹೇಳಿದೆ, ಬಾ ಹೋಗು ಬಿಡ್ತಾರೆ, ಬಂದು ಬರೋದು ಬಿಡಬೇಡ, ಬರೋದು ಬೆಳಗ್ಗೆ ಸಾಯಂಕಾಲ ಬರೋದು, ಒಂದು ಹೋಗಿ ಮಾತಾಡಿ ಏನೋ ಹೇಳಿದ ಕೆಲಸಗಳು ಮಾಡ್ಕೊಂಡು ಹೋಗು. ಯಾರು ಬೇಡ ಅಂತಾರೆ? ನೀವು ಮನೆ ಮಾಡ್ಕೊಂತಿದ್ರೆ ಬೇಡ ಅಂತಾರೆ. ಆದರೆ ನಾನು ಬಂದು ಹೇಳಬಾರ್ದು ಅದನ್ನು. ನಾನು ನಿನ್ನಂಗೆ ಬಂದಿರೋವ. ನೋಡ್ರಿ, ಅದು ನಾಟಕ ಡೈಲಾಗ್ ಈಗ ನೆನಪಿಗೆ ಬಂತು. ಈ ಇವಳೇ ಮಾಡ್ತಾಳೆ, ಇವನ ಕಾಟ ತಡಿಲಾರ್ದಲ್ಲೇ ಅರಮನೆಗೆ ಕರೀತಾಳೆ ಅವಳು ಮನೆಗೆ, ಬಂದ್ಬಿಡಿ ನಾಳೆ ಸಾಯಂಕಾಲ ನಮ್ಮ ಮನೆಗೆ ಅಂತ. ಆಯಿತು ಅಂತ ಒಪ್ಕೊಂತಾನೆ. ಅವನು ಸೈನ್ಯಾಧಿಪತಿ ಒಬ್ಬ ಅಂತಾನೆ ಇರ್ತಾನೆ, ನಾನೇ ಸೈನ್ಯಾಧಿಪತಿಯಿಂದ. ಮಂತ್ರಿ ರಾಜನ ಅಪ್ಪನ ಕಾಲದಮ್ಮ. ಅವ್ರು ರಾಜ ಸಾಯ್ಬೇಕಾದ್ರೆ ಈ ದೇಶದ ಅಧಿಕಾರ ಮತ್ತು ಮಗನ ಜವಾಬ್ದಾರಿ ಎಲ್ಲ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಒಪ್ಪಿಗೆ ಕೊಟ್ಟಿರ್ತಾನೆ. ಅವನೇ ಮಾಡ್ತಾನೆ, ಸೈನ್ಯಾಧಿಪತಿ ಅವಳಿಗೆ ಬೆನ್ನತ್ತಾನೆ. ಅವಳನ್ನು ಬಾ ಅಂತ ಹೇಳ್ತಾಳೆ. ಇವ್ರು ಮೊದಲು ಹೋಗ್ತಾನೆ, ಮೊದಲು ಹೋಗಿ ಕೂಡಲೇ ಬಾಗಿಲಾಗ್ತಾಳೆ. ಒಳಗೆ ಎಲ್ಲೇ ಹೊಡ್ಕೊಂಡು ಕುಂತ್ಕೊಂತಾನೆ. ಸೈನ್ಯಾಧಿಪತಿ ಬಂದು ಬಾಗಿಲು ತರ್ತಾನೆ. ಏ ರಾಘವೇಣಿ ಅಂತಾನೆ. ಯಾರು ಬಾಗಿಲು ಬಡಿಯೋದು? ಧ್ವನಿ ಕೇಳಿಲ್ವೇನೆ? ಸರ್ದಾರದು. ಸೈನ್ಯಾಧಿಪತಿಗಳ ಗೊತ್ತಾಗ್ಬಿಟ್ರಿ. ಒಂದು ಕೆಲಸ ಮಾಡಿ, ಗೋಧಿ ಇದ್ದಾವೆ ತಂದು ಇಲ್ಲಿ ಹಿಡಿದು ಬಿಸಕಲ್ ಮುಂದೆ ಬಿಸ್ತಾ ಕುಂತ್ಕೊಳ್ಳಿ. ಕೇಳಿದ್ರೆ ಒಂದು ಸೀರೆ ಕೊಡ್ತೀನಿ, ಉಟ್ಕೊಂಡು ಕುಂತ್ಕೊಂಬಿಡಿ ಅಂತ ಸೀರೆ ಉಡಿಸಿ ಬೀಸಕಲ್ ಮುಂದೆ ಕುಂಡ್ರಿಸ್ತಾಳೆ. ಅವನು ಸೈನ್ಯಾಧಿಪತಿ ಬರ್ತಾನೆ. ಸೈನ್ಯಾಧಿಪತಿ ಬರೋ ಹೊತ್ತಿಗೆ ಅವಳು ಅಲ್ಲೇ ಮಂತ್ರಿಗೂ ಹೇಳಿ ಬಂದಿರ್ತಾಳೆ, ಇವತ್ತು ನೀವು ನಮ್ಮ ಮನೆಗೆ ಬರಬೇಕು ಅಂತ. ಆಗ ಅವಳ ಮಂತ್ರಿ ಯಾಕಮ್ಮ ಅಂತಾನೆ, ನಮ್ಮ ಮನೆಗೆ ಬಂದಮೇಲೆ ನಿಮಗೊಂದು ಒಳ್ಳೆಯ ಘಟನೆ ನಡೀತೈತೆ, ಅದನ್ನು ನೀವು ಕಣ್ಣಾರ ನೋಡ್ಬೇಕು ಅಂತ ಹೇಳಿ ಬಂದಿರ್ತಾಳೆ. ಅದು ಹೇಳಂಗಿಲ್ಲ ಇಲ್ಲಿ ಅಂತೇಳಿ ಯಾಕೋ ಕರೆದಲ್ಲ ಅಂತ ಮಂತ್ರಿ ಬಂದಿರ್ತಾನೆ. ಬಂದು ಅವನು ಸೈನ್ಯಾಧಿಪತಿ ಒಳಗೆ ಬಂದಮೇಲೆ ಕದ ತರ್ತಾನೆ. ನಾಗವೇಣಿ, ಯಾರು ಮಂತ್ರಿಗಳು ಸ್ವರ್ವಾಗಿ ಕಾಣುತ್ತಲ್ಲ, ಕಾಣುತ್ತೆ ಯಾಕೆ, ಅವರೇ ಪಕ್ಕ ಅಂತ ನೀವು ರಾಜಕೀಯ ಮುಂದೆ ಕುಂತ್ಕೊಂಡು. ಆಗ ಅವಳು ಹೇಳ್ತಾಳೆ, ಈಗ ಏನು ಮಾಡೋದು ನಾನು ಅಂದಾನೆ, ನಮ್ಮ ಹಾದಿಗೆ ಬರೋದು. ಅವಳು ಒಂದು ಸೀರೆ ತಂದು ಕೊಟ್ಟು ಉಡಿಸ್ತಾಳೆ. ಅವಳೇ ಉಡಿಸಿ ಕುಂಡ್ರಿಸ್ತಾಳೆ. ಇಬ್ಬರು ಕುಂತ್ಕೊಂಡಾಗ ಇವನು ಸೇವಕ, ಇವನು ಸೈನ್ಯಾಧಿಪತಿ ಮುಸ್ಕಾಕೊಂಡು ಕುಂತ್ಕೊಂತಾರೆ. ನಾನು ಬಂದಿದ್ದೆ ನಿನ್ನಂಗೆ, ನಿನಗೂ ಮಾಡಿದಳು ತನ್ನಂಗೆ, ನಡಿಬೇಕು ಜಾಣನು ತನ್ನೊಳಗೆ, ಇರಬೇಕು ಸುಮ್ಮನೆ ಮನೆಯೊಳಗೆ. ನಾನು ಬಂದಿದ್ದೆ ನಿನ್ನಂಗೆ, ನಿನಗೂ ಮಾಡಿದಳು ನನ್ನಂಗೆ ಅಂತ. ನಾಗವೇಣಿ, ಇವ್ರು ಯಾರು ಹೆಣ್ಮಕ್ಳು ನಿಮ್ಮ ಮನೆಯಲ್ಲಿ? ಇವರು ಗಂಡನಿಲ್ದರೆ ಬಣ್ಣದಿರದಿಂದ ನಡೆಯೋ ರಂಡಿಯರು. ಇವ್ರ ಕಾಟ ತಡ್ಕೊಳ್ಳಾದ್ರೆ ನಾನು ನಿಮ್ಮನ್ನು ಬರೋಕೆ ಹೇಳಿದ್ದು ಅದಕ್ಕೇನೆ. ಅಂದರೆ ಯಾರು ಅಂತ ಹೋಗ್ತಾರೆ. ಕತ್ತೆತ್ತ ಕಲ್ರು ನೋಡ್ತಾನೆ ಮಂತ್ರಿ, ಇದು ಹೆಣ್ಣಲ್ಲ ಅಂತ ಗೊತ್ತಾಗುತ್ತೆ. ಅವ ಸೀರೆ ಉಟ್ಟರೆ ಹೆಣ್ಣು ಅಂತಾಳೆ. ಸೀರೆ ಉಟ್ಟರೆ ಹೆಣ್ಣು ಅಂದ್ಕೊಡ್ಲೆ ಕಡ್ಗರ್ಕಂತಾನೆ. ಕಡ್ಗರ್ಕೊಂಡು ಸರಿಗೆ ಹಾಕಿ ಹಿಂಗೆ ತೆಗಿತಾನೆ. ಕಂಟ್ರೋಲ್ ಆಗುತ್ತೆ ಅಂದರೆ ಜನ, ಪ್ರೇಕ್ಷಕರು ಕಂಟ್ರೋಲ್ ಆಗ್ತಾರೆ ಆ ಟೈಮ್ಗೆ. ಲೆಕ್ಕ ಹಾಕ್ಕೊಳ್ಳಿ. ಆಗ ಅವರಿಬ್ಬರನ್ನ ತಗೊಂಡು ಜೈಲಿಗೆ ಹಾಕ್ತಾನೆ ಮಂತ್ರಿ. ಅದು ನಾಟಕ. ಎಲ್ಲೆಲ್ಲಿ ಕ್ಯಾಂಪ್ ಮಾಡ್ತಿದ್ರಿ? ಕ್ಯಾಂಪು ಸಾಮಾನ್ಯಕ್ಕೆ ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ. ಮಳೆಗಾಲಕ್ಕೆ ದೊಡ್ಡ ಊರು ಅಂದರೆ ಮಳೆಗಾಲಕ್ಕೆ ಕಲೆಕ್ಷನ್ನೇ ಆಗಿಲ್ಲ. ಹುಬ್ಳಿಗೆ 10-15 ರೂಪಾಯಿ ಕಲೆಕ್ಷನ್ನು, 100-150 ರೂಪಾಯಿ ಖರ್ಚು, ಕಂಪ್ನಿ ಖರ್ಚು. ಅಂದರೆ ಥಿಯೇಟ್ರ್ ಬಾಡಿಗೆನೇ 5 ರೂಪಾಯಿ. ಆಗಿನ ಕಾಲದಲ್ಲಿ ಸೋವಿ ಕಾಲ ಆದ್ರೂ ನಡಿಬೇಕಲ್ಲ. ಅಂದರೆ ಇವರು ಎಲ್ಲರ ಕೀರ್ತನೆ ಹೇಳೋದು, ಎಲ್ಲರ ಇದು ಮಾಡೋದು, ಅಲ್ಲಿ ದುಡ್ಡು ಸಂಪಾದನೆ ಮಾಡೋರು. ಆಮೇಲೆ ಸೀಸನ್ನು ಜಾತ್ರೆ ಕ್ಯಾಂಪ್ಗಳು ಮಾಡೋರಲ್ಲ, ಅಲ್ಲಿ ದುಡ್ಡು ಚೀಲ ಕಟ್ಟಿ ಹಾಕೋರು. ಚೀಲದಲ್ಲಿ ತುಂಬೋರು ದುಡ್ಡ. ಯಾವ ಜಾತ್ರೆಲಿ? ಯಾವುದ್ರದ್ದು ಪೆಟ್ಟಿಗೆಲ್ಲ ಹಾಕ್ತೀರಾ? ಅಲ್ಲ, ಯಾವ ಜಾತ್ರೆ? ಬನಶಂಕರಿ, ಚಡ್ಚಣ್ಣ, ಇನ್ನು ಇದು ಮೈಲಾರ ಮಹಾದೇವ, ಅವೆಲ್ಲ ಜಾತ್ರೆಗಳು. ನಮಗೆ ಸಿರ್ಸಿ ಒಳಗೆ ಊರು ಬಿಟ್ಟು ಊರು ಹೊರಗೆ ಥಿಯೇಟ್ರ್ ಹಾಕ್ಸಿರು. ಯಾಕೆ? ನಮ್ಮ ಶಾಸ್ತ್ರಿಗಳು ಜಾಗ ಸಿಗ್ತಲೇ ಇದು ಕಾಡಿನಲ್ಲಿ ರಸ್ತೆ ಮಾಡಿಸಿ ಜನ್ರೇಟ್ ಹಾಕಿ ಜನ್ರೇಟ್ಗಳು ಇಟ್ಟು ಲೈಟ್ ಹಾಕಿಸಿ ಅಲ್ಲಿ ಟೌನ್ನೊಳಗೆ ಮಠದಲ್ಲಿ ಊರೊಳಗಿದ್ದಾರೆ ಕಲೆಕ್ಷನ್ನೇ ಇಲ್ಲ. ನಮಗೆ ಕಲೆಕ್ಷನ್ ಫುಲ್ ಕಲೆಕ್ಷನ್ನು ಸಿರ್ಸಿ ಜಾತ್ರೆಯಲ್ಲಿ. ಸಿರ್ಸಿ ಜಾತ್ರೆಗೆ ಆವಾಗಲೇ ಚಂದೋಡಿ ವೀರಪ್ಪ ಅವ್ರ ಕಂಪ್ನಿ ಇದ್ದದ್ದು. ನಾನು ಆವಾಗಲೇ ವೀರಪ್ಪನ ಚಂದೋಡಿ ಲೀಲಮ್ಮನ ನೋಡಿದ್ದು. ಅವಾಗಿನ್ನೂ ಹುಡುಗಿ ಚಂದೋಡಿ ಲೀಲಮ್ಮ. ಬಂಗಾರೇಶ್ ಇದ್ದಾನಲ್ಲ, ಅವನಿಂದ ಹುಟ್ಟಿದ್ನೋ ಇಲ್ವೋ ಗೊತ್ತಿಲ್ಲ, ಹೇಳಿ ನೋಡಿ. ಸೊ ತುಂಬ ನೋವು ನಲಿವು ಎಲ್ಲ ನೋಡ್ಬಿಟ್ಟಿದ್ದೀರಿ? ಎಲ್ಲ ನೋಡಿದ್ವಿ. ನೋವನ್ನು ತಗೊಂಡಿಲ್ಲ. ಏನು ಆಗ್ತದೆ? ಯಾಕೆಂದ್ರೆ ಮೊದಲೇ ಸಾಯಕ್ಕೆ ಹೋದವ. ಅದು ಈ ಕಷ್ಟ ಇದು ಅನ್ನೋದು ಏನೂ ಇಲ್ಲವೇ ಇಲ್ಲ. ಮನೆಯಲ್ಲಿ ಕಷ್ಟ ಬೀಳ್ತಿದ್ನಲ್ಲ, 2 ಹೊತ್ತು ಸಮೃದ್ಧಿ. ಅಂದರೆ ಚಿತ್ರಿಗೆ ಕಂಪ್ನಿ ಒಳಗೆ ಮಾತ್ರನ ಇಷ್ಟುದ್ದ ಸಿಲ್ವರ್ದು ಲೋಟ, ತುಪ್ಪ ಬಿಡೋಕೆ ಹಿಂಗೆ ತೆಗೆದು ಹಿಂಗೆ ನೀರು ಬಿಟ್ಟಂಗೆ ಬಿಡೋರು. ತುಪ್ಪನ ಚಮಚದಲ್ಲ, ಅಲ್ಲಲ್ಲ, ಸಿಲ್ವರ್ದು ಇಷ್ಟುದ್ದ ಲೋಟ, ಈ ಥರದ್ದು ಸಿಲ್ವರ್ದು. ಅವಾಗ ಸ್ಟೀಲ್ ಇಲ್ಲ, ಸ್ಟೀಲೆಲ್ಲ ಇತ್ತೀಚೆಗೆ ಬಂದಿರೋವು. ಅದಕ್ಕೆ ಮೊದಲು ಎಲ್ಲ ಕಂಚಿನ ಪದಾರ್ಥಗಳೇ ಜಾಸ್ತಿ.
ಆಮೇಲೆ ಕಂಚಿನ ಪದಾರ್ಥದ ಜೊತೆಗೆ ಸಿಲ್ವರ್ ಬಂದದ್ದು. ಸಿಲ್ವರ್ ಬಂದ ಮೇಲೆ ಈಗ ಸ್ವತಂತ್ರ ಬಂದು ಎಷ್ಟೋ ವರ್ಷದ ಮೇಲೆ ಇವೆಲ್ಲ ಸ್ಟೀಲ್ ಬಂದದ್ದು. ನಿಮ್ಮ ಸಂಬಳ ಎಷ್ಟಿತ್ತು ಕಂಪ್ನಿಲಿ? ಆಮೇಲೆ ಕಂಪ್ನಿ ಬಿಡೋವತ್ತಿ 30 ರೂಪಾಯಿ ಆಯಿತು ಒಂದು ನಾಟಕಕ್ಕೆ ತಿಂಗಳಿಗೆ. ಹಾಂ 20 ರೂಪಾಯಿ ಇತ್ತು. ಕಂಪ್ನಿ ಬಿಡೋವತ್ತಿಗೆ 16 ವರ್ಷ ಇದ್ನಲ್ಲ, 30 ರೂಪಾಯಿ ಆಯಿತು. ಹಾಂ ಅಷ್ಟೊತ್ತಿಗೆ ಎಲ್ಲರಿಗೂ 100-120 ಆಗಿತ್ತು. ಪಾತ್ರ ಮಾಡೋರು ದೊಡ್ಡ ದೊಡ್ಡ ಪಾತ್ರಗಳು, ಎಲ್ಲ ಪಾತ್ರ ಮಾಡಿರೋನು ಹೇಗೆ ಗಂಡಸ್ರಯ್ಯ, ಯಾವಾಗಲೂ ಹುಚ್ಚಪ್ಪ, ಹೀಗೆ ಶಂಕರಯ್ಯ, ಮಂಪಯ್ಯ ಸ್ವಾಮಿಗಳು, ಅವ್ರ ಶಾಸ್ತ್ರಿಗಳು ತಮ್ಮಂದಂತೂ ಪಂಥ ಕಟ್ಟಿ ಒಳಗೆ ಬಂದು ನೋಡಿಬಿಟ್ಟು ಡಿಪಾಸಿಟ್ ಕಟ್ತಾರೆ, ಕಳ್ಕೊಂಡ್ರು. ಗಂಡಂತ ಒಬ್ಬರು, ಹೆಣ್ಣಂತ ಒಬ್ಬರು. ಕಂಪ್ನಿ ಅವರು ಶಾಂತಮಾರು ಅವ್ರಂಗೆ ಇದ್ರು, ಗಂಡನಂಗೆ ಆಳು. ಮಧ್ಯಾಹ್ನ ಊಟ ಮಾಡ್ಬೇಕು ಕಂಪ್ನಿ ಮನೇಲಿ ಇದ್ರೆ ಅಯ್ಯಮ್ಮ ಅಂತ ಅವರು. ಎಲ್ಲಪ್ಪ ಅಮ್ಮನ ಗಂಡ ಕಣೆ ಇವರು ಅಂತ. ಅಲ್ವೇ ಅಲ್ಲ ಅಂತ ಇಬ್ಬರು ಸ್ನೇಹಿತರು ಜಿದ್ದು ಕಟ್ಕೊಂಡು ಒಳಗೆ ಬಂದರೆ ಇವರು ಸೊಲ್ಲಾಪುರ ಸಿದ್ದರಾಮೇಶ್ವರ ದೇವಸ್ಥಾನದ ಸೀನಿಗೆ ಕಂಬಗಳು ಇದಾವಲ್ಲ, ಆ ಕಂಬ ಹಿಂಗೆ ಎಲ್ಲ ಪ್ಲೌಡ್ ಕಂಬಗಳು, ಒಬ್ಬೊಬ್ಬರು ಒಂದೊಂದು ಕಂಬನ ಹಿಂಗೆ ಕೈ ಕೊಟ್ಟು ಹಿಂಗೆ ಹಿಡ್ಕೊಂಡಿದ್ದಾರೆ. ಮೇಲೆ ಮಧ್ಯೆ ಬೂರಿಗೆ ಐತೆ, ಆ ಬೂರಿಗೆಗೆ ಮೇಲೆ ತೊಲೆ ಅಡ್ಡ ಬರುತ್ತೆ, ಹಿಂಗೆ ಅಲ್ಲಿ ಮೇಲೆ ಎಳ್ಕೊಂಡಿರ್ತಾರೆ. ಅದ್ರನ್ನ ಅದಕ್ಕೆ ಬಿಡ್ತಾರೆ. ಅದಕ್ಕೆ ಇವರು ಸರಿಯಾಗಿ ನೋಡಿ ಅದ್ರನ್ನ ಅದಕ್ಕೆ ಕುಂಡ್ರಿಸೋದು. ಇಷ್ಟುದ್ದ ಒಳಗೆ ಹೋಗಿ ಕುಂತ್ಕೊಳ್ತದ್ದು ಪಟ್ಟಿ ಒಳಗೆ. ಅಂದರೆ ಗಾಳಿ ಪಾಳಿಗೆ ಏನು ಬೀಳ್ತಿರ್ಲಿಲ್ಲ. ಹಂಗೆ ಕಂಪ್ನಿ ಒಳಗೆ ಇದು ಮಾಡಿ ನಾನು ಕಂಪ್ನಿ ಮಾಡಿ ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.